ಅನ್ಯಾಯ ಅಂತ. ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ಯಾಮ್ ಸುದರ್ಶನ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರ ಭಾವನೆ, ಕೋಟ್ಯಾಂತರ ಭಕ್ತರ ನಂಬಿಕೆ, ಅದು ಸ್ವಾಮಿ ಮಂಜುನಾಥ ಸ್ವಾಮಿಯಲ್ಲಿ ಬಂದು ನಮ್ಮನ್ನ ಕಾಪಾಡು ಅಂತ ಕೇಳತಕ್ಕಂಥ ಕೋಟ್ಯಂತರ ಭಕ್ತರ ಭಾವನೆಗಳೇನಿದೆ ಅದರ ಮೇಲೆ ಒಂದು ಘಾಸಿ. ವ್ಯವಸ್ಥಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಅನೇಕ ವರುಷಗಳಿಂದ ಕಾಪಿಟ್ಟುಕೊಂಡು ಬರ್ತಾ ಇದ್ದಂಥ ಒಂದು ಪರಂಪರೆ, ಅದರ ಹೆಸರು ಹೆಗ್ಗಡೆ ಪರಂಪರೆ ಅಂತ. ಪ್ರಸಕ್ತ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಧರ್ಮಾಧಿಕಾರಿ ಪಟ್ಟದಲ್ಲಿ ವಿರಾಜಮಾನರಾಗಿರುವಂಥವರು. ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಇಡೀ ಜಗತ್ತಿನ ಒಂದು ಮಾದರಿ ಕ್ಷೇತ್ರವನ್ನಾಗಿ ನಿರ್ಮಾಣ ಮಾಡಿರತಕ್ಕಂಥ ನಿರ್ಮಾತೃ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಇಂಥ ಹೆಗ್ಗಡೆ ಕುಟುಂಬವನ್ನ, ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿ ಒಂದಷ್ಟು ದಾಳಿಗಳು, ಒಂದಷ್ಟು ಆಕ್ರಮಣಗಳು, ಅದು ಬೇರೆ ಬೇರೆ ರೂಪದಲ್ಲಿ ಇವತ್ತಿನ ಡಿಜಿಟಲ್ ಮಾಧ್ಯಮದಿಂದ ತೊಡಗಿ ಸಾಮಾಜಿಕ ಜಾಲತಾಣದ ವ್ಯವಸ್ಥೆಯನ್ನು ತೊಡಗಿಸಿಕೊಂಡು ಟಾರ್ಗೆಟ್ ಧರ್ಮಸ್ಥಳ ಅನ್ನುವ ರೀತಿಯಲ್ಲಿ ನಡೆದುಕೊಂಡು ಬಂತು. ನಿಂಗೊಂದು 50 ಲಕ್ಷ ಕೊಡ್ತೀವಿ, ಮನೆ ಕಟ್ಟಿಕೊಡ್ತೀವಿ, ವೀರೇಂದ್ರ ಹೆಗ್ಗಡೆ ಜೈಲಿಗೆ ಹೋದ್ರೆ, ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಪ್ರಕಾಶ್ ರಾಜ್ ಅವರು ಇವತ್ತು ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿ ಮಾತಾಡಿದ್ರೆ ನಮ್ಗೆ ಬಹಳ ಖುಷಿ ಅದು. ಆದ್ರೆ ಇಲ್ಲಿ ಈ ಷಡ್ಯಂತ್ರ ಅನ್ನೋದಕ್ಕೆ ಬಹಳ ಗಟ್ಟಿಯಾದಂತ ಪುರಾವೆ ಏನು ಅಂತ ಹೇಳಿದ್ರೆ, ವೀರೇಂದ್ರ ಹೆಗ್ಗಡೆ ಜೈಲಿಗೆ ಹೋದ್ರೆ ನಿಮ್ಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಚಿನ್ನ ಹಿಂಗೆ ಆಫರ್ ಮಾಡಿರುವಂತದ್ದು. ಗುಂಡೂರಾವ್ ಅವರು ಇದು ಎಡಪಂಥೀಯರ ಒತ್ತಡದ ಮೇರೆಗೆ SIT ರಚನೆ ಆಗಿರೋದು ಅಂತ ಉಲ್ಲೇಖವನ್ನ ಮಾಡಿರುವಂಥದ್ದು. ಸರ್ಕಾರ ಮಧ್ಯಂತರ ವರದಿಯನ್ನು, SITಯ ಮಧ್ಯಂತರ ವರದಿಯನ್ನು ಕೊಡಬೇಕು ಅಂತ ಈಗ ಈ ಪ್ರಕರಣಕ್ಕೆ ಸುಮಾರು 10 ತಿಂಗಳಾಗ್ತಾ ಬಂತು. ಸರ್ಕಾರ ಯಾವುದೇ ರೀತಿಯಲ್ಲೂ ಮಧ್ಯಂತರ ವರದಿಯನ್ನು ಕೊಟ್ಟಿಲ್ಲ. ಸರ್ಕಾರ ಯಾಕೆ ಈ ರೀತಿಯ ಮೀನಾಮೇಷ ಎಣಿಸ್ತಾ ಇದೆ? ಒಂದು ರೀತಿಯಲ್ಲಿ ಜನರನ್ನು ಒಟ್ಟು ಈ ಪ್ರಕರಣದಿಂದ ಒಂದು ರೀತಿಯಲ್ಲಿ ದಾರಿ ತಪ್ಪಿಸುವಂತ ಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಈ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿಯ ಮಾತಿನ ಆಧಾರದ ಅಡಿಯಲ್ಲಿ ನೂರಾರು ಕೋಟಿ ಭಕ್ತರ ಶ್ರದ್ಧೆಗೆ, ಧರ್ಮಕ್ಕೆ ಘಾಸಿ ಉಂಟು ಮಾಡಿ ಚಿನ್ನಯ್ಯ ಹೇಳಿದ ಅನ್ನ ಮಾತ್ರಕ್ಕೆ ಇವರು ಬುಲ್ಡೋಸರ್ ಅನ್ನು ನುಗ್ಗಿಸ್ಲಿಕ್ಕೆ, ದೇವಸ್ಥಾನದಲ್ಲಿ ಬುಲ್ಡೋಸರ್ ಅನ್ನು ನುಗ್ಗಿಸ್ಲಿಕ್ಕೆ ಹೊರಟಿದ್ರು. ಇವತ್ತು ಅದೇ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಇವತ್ತು ಇಷ್ಟೆಲ್ಲ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದನ್ನು ಖುದ್ದಾಗಿ ಒಪ್ಪಿಕೊಂಡಿದ್ದಾರೆ. ಅವರು ಚಿನ್ನಯ್ಯ ಅನ್ನುವಂಥ ವ್ಯಕ್ತಿ ಈ ಷಡ್ಯಂತರದ ಮುಖ್ಯ ಪಾತ್ರಧಾರಿ ಆಗಿದ್ರು. ಇವತ್ತು ಆ ಮುಖ್ಯ ಪಾತ್ರಧಾರಿಯೇ ಮತ್ತೊಬ್ಬರ ಸೂತ್ರ ಮತ್ತೊಬ್ಬರ ಕೈಯಲ್ಲಿದೆ ಅಂತ ಅವ್ರು ಹೇಳಬೇಕು ಅಂತ ಆದ್ರೆ, ಸೂತ್ರಧಾರಿ, ಈ ಷಡ್ಯಂತ್ರದ ಸೂತ್ರಧಾರಿ ಯಾರು ಅನ್ನುವಂತ ನೈಜಾಂಶವನ್ನು ತಿಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಕನ್ನಡಿಗರು ಇದಕ್ಕೆ ಕಾಯ್ತಾ ಇದ್ದಾರೆ. ಆದ್ರಿಂದ ನಾವು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರದ ಕಳೆದ 10 ತಿಂಗಳ ನಡೆಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕವಾಗಿ ಈ ಪ್ರಕರಣವನ್ನು ದಾರಿ ತಪ್ಪಿಸುವಂತಹ ವ್ಯವಸ್ಥೆಗಳು ಆಗ್ತಾ ಇದೆಯಾ ಅನ್ನುವಂಥ ಸಂಶಯ ನಮಗೆಲ್ಲರಿಗೂ ಇದೆ. ಇವತ್ತು ಈ ಸಂಶಯವನ್ನು ಇವರು ದೂರ ಮಾಡಲಿ. ವಸಂತರು ಹೇಳಿದ ಹಾಗೆ ಹಿಂದಿನ ಗೃಹ ಸಚಿವರು ಈ ವಿಷಯಗಳನ್ನು ಯಾವುದೂ ಕೂಡ ಬಹಿರಂಗ ಮಾಡಿರಲಿಲ್ಲ. ಇವತ್ತು ಹೊಸ ಗೃಹ ಸಚಿವರು ಬಂದಿದ್ದಾರೆ. ಅವರು ಈ ವಿಷಯಗಳನ್ನು ಕನ್ನಡಿಗರಿಗೆ, ಕರ್ನಾಟಕದ ಜನತೆಗೆ ಅನಾವರಣಗೊಳಿಸಲಿ. ಯಾವುದು ಸತ್ಯ, ಯಾವುದು ಮಿಥ್ಯ ಅನ್ನುವಂಥದ್ದು ಹೊರಗೆ ಬರಲಿ. ಈ ಎಡಪಂಥೀಯರ ಸೂತ್ರದಂತೆ, ಎಡಪಂಥೀಯರು ಹೇಳಿದಂತೆ SIT ರಚನೆ ಮಾಡಿದ್ದೇವೆ ಅಂತ ಏನು ದಿನೇಶ್ ಗುಂಡೂರಾಯರು ಹೇಳಿದ್ರು, ಆ ಎಡಪಂಥೀಯರು ಯಾರು ಸೂತ್ರಧಾರಿಗಳು, ಇದೆಲ್ಲವೂ ಕೂಡ ಇವತ್ತು ಹೊರಗೆ ಬರಬೇಕಾಗಿದೆ. ಸುವೋಮೋಟೋ ಇದನ್ನು ಮುಂದುವರಿಸುವಂತ ಈ ಚಿನ್ನಯ್ಯನವರ ರಿಟ್ ಪೆಟಿಷನ್ನ ಆಧಾರದ ಅಡಿಯಲ್ಲಿ ಈ ಪ್ರಕರಣವನ್ನು ಮತ್ತಷ್ಟು ಗಾಢವಾಗಿ, ಮತ್ತಷ್ಟು ಆಳವಾಗಿ ಇವತ್ತು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ. ಅವ್ರು ಈ ಕೂಡಲೇ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಒಂದು ತಂಡ ಸ್ವತಃ ಸಿದ್ದರಾಮಯ್ಯನವರ ಆಸುಪಾಸಿನಲ್ಲೇ ಕೂತ್ಕೊಂಡು ಈ ಕೆಲಸ ಮಾಡ್ತಾ ಇತ್ತು. ಆ ನಂತರ ಆ ತಂಡ ಅತಂತ್ರವಾಗಿ ಹೋಗಿದೆ ಇವತ್ತು ಅನ್ನೋದು ಕೂಡ ನಮ್ಗೆಲ್ರಿಗೂ ಗೊತ್ತಿದೆ. ಆ ತಂತ್ರ ಅಲ್ಲೇ ಆ ಗುಂಪು ಅಲ್ಲೇ ಕುಳಿತುಕೊಂಡು ಅವರು ಈ SIT ಫಾರ್ಮ್ ಮಾಡಬೇಕು ಅಂತ ಹೇಳಿದ್ದಲ್ಲದೆ, ಈ ಒಬ್ರು ಮಂತ್ರಿ ಆಗಿದ್ದವರು ಸ್ಪಷ್ಟವಾಗಿ ಹೇಳಿದ್ರು, ಎಡಪಂಥೀಯರ ಒತ್ತಡದ ಮೇಲೆಯೇ ನಾವು ಈ SITಯನ್ನ ಮಾಡ್ತಾ ಇದ್ದೀವಿ ಅಂತ ಒಪ್ಪಿಕೊಳ್ಳುವ ಮಟ್ಟಿಗೆ ಅವ್ರು ಬಂದ್ರು. ಆ ಬಂದ ನಂತರ SIT ಮಾಡಿದ್ರು. SIT ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ
ಒಬ್ಬ ಚಿನ್ನಯ್ಯ ಯಾರನ್ನ ನಂಬಲಿಕ್ಕೆ ಸಾಧ್ಯವಿರ್ಲಿಲ್ವೋ, ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ನ ಎದುರಿಗೆ ಒಬ್ಬ ಚಿನ್ನಯ್ಯನ ಮಾತನ್ನ ಕೇಳಿ ಇಡೀ ಒಂದು SIT ರಚನೆ ಮಾಡಿದ್ರು, ಕಂಡಲ್ಲಿ ಅಗದ್ರು, ಆತ ತೋರಿಸಿದ ಜಾಗವನ್ನೆಲ್ಲ ಅಗದ್ರು, ಅತ್ಯಾಧುನಿಕ ಯಂತ್ರಗಳನ್ನ ತೆಗೆದುಕೊಂಡು ಬಂದ್ರು, ಅದಕ್ಕೆ ಬೇಕಾಗಿರುವಂತ ಅತ್ಯಾಧುನಿಕ ತಂತ್ರಗಳನ್ನ ಬಳಸಿ ಅಲ್ಲಿ ಆತ ಹೇಳಿದ್ದೇನು ಸಿಗಲಿಲ್ಲ ಅಂತ ಗೊತ್ತಾದಾಗ ಎಲ್ಲವೂ ಉಲ್ಟಾ ಹೊಡಿತು. ಅದರ ಕಥೆಯನ್ನು ನಾವು ನೋಡಿದೀವಿ. ಆದ್ರೆ ಅದೇ ಚಿನ್ನಯ್ಯ ಇವತ್ ನಿಂತ್ಕೊಂಡು ಕೋರ್ಟಿನ ಮುಂದೆ ಹೇಳ್ತಾ ಇದ್ದಾನೆ, ನನಗೆ ಇದಕ್ಕೋಸ್ಕರವೇ ದುಡ್ಡು ಕೊಡ್ಲಾಯ್ತು, ಈ ತರ ಮಾಡು ಅಂತ ಹೇಳಲಾಯ್ತು, ಹೀಗ್ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಆಮಿಷ ಒಡ್ಡಲಾಯ್ತು ಅಂತ ಆತ ಕೋರ್ಟ್ ನಲ್ಲಿ ಕರ್ನಾಟಕ ಸರ್ಕಾರವೇ ಒಂದು ಪ್ರತಿವಾದಿಯಾಗಿರುವಂತ ಆ ವ್ಯವಸ್ಥೆಯಲ್ಲಿ ತಾನು ಹೇಳ್ತಿದ್ದಾನೆ ಅಂತಂದಾಗ ಇದು ಸರ್ಕಾರದ ಜವಾಬ್ದಾರಿ. ಚಿನ್ನಯ್ಯ ಏನ್ ಹೇಳಿದ್ದಾನೋ ಅದು ನೇರವಾಗಿ ಸರ್ಕಾರದ ಮೇಲೆ ಆರೋಪ. ಯಾಕೆಂದ್ರೆ ನಾನು ಹೇಳಿದ್ದ ಕಾರಣಕ್ಕೋಸ್ಕರ ನೀವು SIT ಮಾಡಿದ್ದೀರಾ, ಇಡೀ ನನ್ನ ಮತ್ತು ನಿಮ್ಮ ಕೋಟ್ಯಂತರ ರೂಪಾಯಿ ತೆರಿಗೆ ಹಣವನ್ನ ಇದಕ್ಕೋಸ್ಕರ ಖರ್ಚು ಮಾಡಲಾಗಿದೆ, ಒಬ್ಬ ಚಿನ್ನಯ್ಯ ಹೇಳಿದ ಅಂತ. ಆದ್ರೆ ಈ ಚಿನ್ನಯ್ಯನಿಗೆ ಹೇಳು ಅಂತ ಹೇಳಿದ್ಯಾರು? ಆತ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಇಂಥವ್ರು ನನಗೆ ಹೇಳಿದ್ದಾರೆ ಅಂತಂದ್ರೆ ಇದು ಬರೀ ಒಂದು ಸರ್ಕಾರಕ್ಕೆ ಮೋಸ ಅಲ್ಲ, ಇದು ಕರ್ನಾಟಕದ 7 ಕೋಟಿ ಜನಕ್ಕೆ ಮಾಡಿದ ಮೋಸ ಅಂತ. ಈ ಮೋಸ ಯಾವ ಪರಿಯ ಮೋಸ ಅಂತಂದ್ರೆ ಇದೇ ಪ್ರಕರಣ ಈ ಮಾಸ್ಕ್ ಮ್ಯಾನ್ ಬಂದಾಗ, ಮುಸುಕುಧಾರಿ ವ್ಯಕ್ತಿ ಬಂದಾಗ ನಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ವಿ, ಮುಸುಕುಧಾರಿ ಬಂದ, ಇವತ್ತು ಬಾಡಿ ಸಿಗುತ್ತೆ, ನಾಳೆ ಸಿಗುತ್ತೆ ಅಂತ ಕಾಯ್ಕೊಂಡು ನಿಂತು ಅನೇಕರು ಹೇಳ್ತಿದ್ರು, ನಾನು ಇವತ್ತು ವೀರೇಂದ್ರ ಹೆಗಡೆ ಅವರ ಫೋಟೋನ ಮನೆಯಿಂದ ಆಚೆ ತೆಗೆದಿಟ್ಟಿದ್ದೀವಿ, ಇವತ್ತು ಅವ್ರನ್ನ ಕಂಡ್ರೆ ಹೀಗ್ ಮಾಡಿದೀವಿ, ಹಾಗ್ ಮಾಡ್ತೀವಿ ಅಂತೆಲ್ಲ ಹೇಳೋದನ್ನ ನಾವು ಕೇಳಿದ್ದೀವಿ. ಆದ್ರೆ ಇವತ್ತು ಯಾರು ಇದರ ಹಿಂದೆ ನಿಂತು ಚಿನ್ನಯ್ಯನಿಗೆ ಪ್ರೇರಣೆ ಕೊಟ್ಟಿದ್ರೋ ಅದೇ ಪ್ರಕಾಶ್ ರಾಜ್ ಹೇಳ್ತಾರೆ, ನಾನೇ ಅಂದ್ರೆ ಪ್ರಕಾಶ್ ರಾಜ್ ನನಗೆ ತುಂಬಾ ಗೌರವ ಇದೆ, ಜೆಂಟಲ್ ಮ್ಯಾನ್ ಆಗಿದ್ದಾರೆ ವೀರೇಂದ್ರ ಹೆಗಡೆ ಅವರು ಅಂತ ಹೇಳ್ತಾರೆ. ಅವತ್ತು ಚಿನ್ನಯ್ಯನಿಗೆ ವೀರೇಂದ್ರ ಹೆಗಡೆ ಅವರನ್ನ ಜೈಲಿಗೆ ಕಳಿಸಿದ್ರೆ 50 ಲಕ್ಷ ರೂಪಾಯಿ ಕೊಡ್ತೀವಿ, ಇದಕ್ಕೆ 200 ಕೋಟಿ ರೂಪಾಯಿ ಬಡ್ಜೆಟ್ ಇದೆ ಅಂತ ಹೇಳಬೇಕಾದಾಗ ಅವತ್ತು ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ಅಂತ ಅನ್ನಿಸ್ಲಿಲ್ವಾ? ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ವೀರೇಂದ್ರ ಹೆಗಡೆಯವರ ಮೇಲೆ ಈ ರೀತಿಯ ಆರೋಪ ಮಾಡ್ತಾ ಇರುವಾಗ ನೀವು ಅದಕ್ಕೆ ಪ್ರೇರಣೆ ಕೊಡುವ ಮಾತುಗಳನ್ನ ಆಡಿದ್ರಲ್ಲ, ಅವತ್ತು ನಿಮ್ಮ ಮನಸ್ಸಿಗೆ ಕಸಿವಿಸಿ ಅನ್ನಿಸ್ಲಿಲ್ವಾ? ಇವತ್ತು ಪತ್ರಕರ್ತರು ನಿಮಗೆ ಕಠಿಣ ಪ್ರಶ್ನೆಗಳನ್ನ ಕೇಳ್ತಾ ಇರುವಾಗ ಇವತ್ತು ನಿಮಗೆ ಜ್ಞಾನೋದಯ ಆಗ್ತಾ ಇದೆ, ಅದರ ನನಗೆ ಹಿಂದಿನಿಂದಲೂ ಗೊತ್ತಿದೆ ಅಂತ ನೀವು ಹೇಳ್ತಿದ್ದೀರಿ, ಇದು ಒಪ್ಪಿಕೊಳ್ಳಬಹುದಾಗಿರುವಂತ ಮಾತಾ? ಅಥವಾ ಸ್ವತಃ ಪ್ರಕಾಶ್ ರಾಜ್ ಅವರು ಹೌದು ನಾನು ಈ ತರದೊಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದು ನನ್ನ ತಪ್ಪು, ನಾನು ಕ್ಷಮೆ ಕೇಳ್ತೀನಿ ಅಂತ 7 ಕೋಟಿ ಜನರ ಎದುರಿಗೆ ಕ್ಷಮೆ ಕೇಳ್ತಾರಾ? ಇವತ್ತು 7 ಕೋಟಿಯಲ್ಲಿ 2 ಕೋಟಿ ಜನರನ್ನು ತೆಗೀರಿ, ಅದರಲ್ಲಿ ಅನೇಕರು ಬೇರೆ ಬೇರೆ ಜನಾಂಗಕ್ಕೆ ಸೇರಿದವರಿದ್ದಾರೆ, ಅವರು ಆಸ್ತಿಕರಲ್ಲದವರಿದ್ದಾರೆ. 5 ಕೋಟಿ ಜನ ಆಸ್ತಿಕರು ಯಾರು ಧರ್ಮಸ್ಥಳವನ್ನ ನಂಬಿಕೊಂಡು ನಡೆದಿದ್ರೋ ಅವರ ಆಸ್ತಿಕತೆಯ ಮೇಲೆ ಆಗಿರುವಂತ ಆಘಾತಕ್ಕೆ ಇವತ್ತು ನಾನೇ ಹೊಣೆ ಅಂತ ಪ್ರಕಾಶ್ ರಾಜ್ ಹೇಳಲಿಕ್ಕೆ ಸಿದ್ಧ ಇದ್ದಾರಾ? ಇದು ಇವತ್ತು ಹೊರಗೆ ಬರಬೇಕಾಗಿದೆ. ಒಂದು ಪ್ರಕಾಶ್ ರಾಜನು ಕ್ಷಮೆ ಕೇಳಬೇಕು, ನಂಗೆ ಗೊತ್ತಿಲ್ಲ ಎಲ್ಲರ ಇದೇನಿದೆ, ಅವ್ರು ಇವತ್ತು ಹೇಳಬೇಕಾದ್ರೆ ಅವ್ರು ಹೇಳ್ತಾರಲ್ಲ ನನಗೆ ಅವ್ರು ಜೆಂಟಲ್ಮನ್ ಅನ್ನಿಸ್ತಾರೆ ಅಂತ. ಅವತ್ತು ಇಡೀ ರಾಜ್ಯದಲ್ಲಿದ್ದ ಜನರ ಮನಸ್ಸಿನೊಳಗೆ ವೀರೇಂದ್ರ ಹೆಗಡೆ ಅವರು ಜೆಂಟಲ್ಮನ್ ಅನ್ನೋ ಭಾವನೆಯನ್ನ ಕಿತ್ತು ಬಿಸಾಕಲಿಕ್ಕೆ ಪ್ರಯತ್ನ ಪಟ್ಟ ಪ್ರಕಾಶ್ ರಾಜರಿಗೆ ಇದಿರುವಂತ ಮೊದಲನೇ ಆಗ್ರಹ. ಇನ್ ಎರಡನೇದು, ಅಕಸ್ಮಾತ್ ಸರ್ಕಾರ ತುಂಬಾ ತೀವ್ರತರವಾಗಿರುವಂತ ಈ SITಯ ಮಧ್ಯಂತರ ವರದಿಯನ್ನಂತೂ ಅವರು ಮುಂದಿಡ್ಲೇಬೇಕು. ಅದಕ್ಕಂತೂ ನಮ್ಮ ಆಗ್ರಹ ಇದ್ದೇ ಇದೆ. ಏನಿದೆ ಅಂತ ನೋಡ್ಬೇಕಲ್ಲ, ಏನ್ ಮಾಡಿದ್ದಾರೆ ಅಂತ. ಈ ಮಧ್ಯಂತರ ವರದಿಯಲ್ಲಿ ಪ್ರಕಾಶ್ ರಾಜ್ ಫೋನ್ ಮಾಡಿರುವಂತದ್ದು ಪ್ರಣಬ್ ಮೊಹಂತಿ ಅವರು ದಾಖಲಿಸಿದ್ದಾರಾ? ಇದು ಬೇಕು ಅಂತ ಅವ್ರು ದಾಖಲಿಸಿರ್ಬೇಕಲ್ಲ, ನನಗೆ ಇಂತಿಂತವ್ರು ಫೋನ್ ಬಂದಿತ್ತು, ಈ ಫೋನಿನ ಆಧಾರದ ಮೇಲೆ ಹೀಗೆ ಹೇಳಿದ್ರು ಅವರು ಅಂತ ದಾಖಲಾಗಿರ್ಬೇಕು. ಅಕಸ್ಮಾತ್ ದಾಖಲಾಗಲಿಲ್ಲ ಅಂತಂದ್ರೆ ಮೊಹಂತಿ ಅವರು ಪ್ರಕಾಶ್ ರಾಜ್ ಹೇಳಿದಂತೆ ಅವರು ಕೇಳ್ಕೊಂಡು ಈ SIT ತನಿಖೆಯನ್ನು ಮಾಡಿದ್ದಾರಾ? ಈ ಪ್ರಶ್ನೆನೂ ಕೇಳಬೇಕು. ಇದು ನಾವೆಲ್ಲರೂ ಕೇಳಬೇಕಾಗಿರೋ ಎರಡನೇ ಪ್ರಶ್ನೆ. ಕಳೆದ 14 ವರ್ಷಗಳ ಹಿಂದೆ ನಡೆದ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ ತನಿಖೆಗಳು ಮತ್ತು ಅದರ ನಂತರದಲ್ಲಿ ನಡೆದಂಥ ಬೆಳವಣಿಗೆಗಳು, ಈ ಎಲ್ಲ ಬೆಳವಣಿಗೆಗಳಲ್ಲೂ ಧರ್ಮಸ್ಥಳವನ್ನ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನೇ ಟಾರ್ಗೆಟ್ ಮಾಡಿ ಈ ಪ್ರಕರಣಗಳು ನಡೀತಾ ಹೋಯಿತು. ಆದರೆ ಈ ಎಲ್ಲೋ ಪ್ರಕರಣದಲ್ಲೂ ವೀರೇಂದ್ರ ಹೆಗ್ಗಡೆಯವರನ್ನ ಸಿಲುಕಿಸುವಂತಹದ್ದು ಸಾಧ್ಯವಿಲ್ಲ ಎಂಬುದಾಗಿ ಅರಿತಂತ ತಂಡ ಏನಿತ್ತು ವ್ಯವಸ್ಥಿತ ಒಂದು ಷಡ್ಯಂತ್ರವನ್ನ ರೂಪಿಸುತ್ತೆ. ಬಹುಶಃ ಡೇ 1 ನಿಂದ
ಕಹಳೆ ನ್ಯೂಸ್ ಸೇರಿದಂತೆ ಅನೇಕ ಮಾಧ್ಯಮಗಳು ಇದರ ಬಗ್ಗೆ ಧ್ವನಿ ಎತ್ತಿದ್ವು. ಇದು ವ್ಯವಸ್ಥಿತ ಜಾಲ ಅನ್ನುವುದನ್ನ ಬಯಲು ಮಾಡುವಂತ ಕೆಲಸವನ್ನ ಮಾಡಿದ್ರು. ಬಹುಶಃ ಅವತ್ತು ನಾವು ಏನು ಮಾಧ್ಯಮದಲ್ಲೂ ಮಾತಾಡ್ತಿದ್ವಿ, ಇವತ್ತದು ಸತ್ಯ ಆಗುವಂತ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಯಾರು ಈ ಪ್ರಕರಣದಲ್ಲಿ ಕೇಂದ್ರ ಬಿಂದು ಆಗಿದ್ರು ಅಂತಹ ಮಾಸ್ಕ್ ಮ್ಯಾನ್, ಅಂತಹ ಚಿನ್ನಯ್ಯ ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿಯನ್ನ ಕಳೆದ ಕೆಲವಾರು ದಿನಗಳ ಹಿಂದೆ ಸಲ್ಲಿಸ್ತಾನೆ. ಆ ರಿಟ್ ಅರ್ಜಿಯ ಸಲ್ಲಿಕೆಯ ನಂತರ ಇಡೀ ರಾಜ್ಯದಲ್ಲಿ, ಇಡೀ ದೇಶ ಮಟ್ಟದಲ್ಲಿ ಒಂದು ರೀತಿಯ ಸಂಚಲನ ಸೃಷ್ಟಿಯಾಗತ್ತೆ. ಆ ಸಂಚಲನಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ಹೇಳಿದ್ರೆ, ಆ ಬುರುಡೆ ಗ್ಯಾಂಗಿನ ಷಡ್ಯಂತರದ ಭಾಗಗಳನ್ನ ಎಳೆಯಾಗಿ ಈ ಚಿನ್ನಯ್ಯ ಇವತ್ತು ಬಯಲು ಮಾಡಿರುವಂತಹದ್ದು. ಬಹುಶಃ ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿ ಆತನೇ ಉಲ್ಲೇಖ ಮಾಡಿರ್ತಕ್ಕಂತೆ ಸುಮಾರು 200 ಕೋಟಿಯ ಅವ್ಯವಹಾರ, 200 ಕೋಟಿಯನ್ನ ಈ ಷಡ್ಯಂತರಕ್ಕೆ ಬಳಸಲಾಗಿದೆ ಅನ್ನುವಂತ ಸ್ಫೋಟಕ ಮಾಹಿತಿ ಹೊರಬೀಳತ್ತೆ. ಇದಾದ ಬಳಿಕ ಇದರಲ್ಲಿ ಅತ್ಯಂತ ಇಂಟ್ರೆಸ್ಟಿಂಗ್ ಸಂಗತಿ ಏನು ಅಂತ ಹೇಳಿದ್ರೆ, ಈ ಎಲ್ಲ ಪ್ರಕರಣವನ್ನ ಹೊಂದಿಕೊಂಡಂತೆ ಅಂದು ಕೂಡ ಧರ್ಮಸ್ಥಳದ ವಿರುದ್ಧ ನಿರಂತರ ಟ್ವೀಟ್ ಅಭಿಯಾನವನ್ನ ಮಾಡಿರತಕ್ಕಂಥ ಎಕ್ಸ್ ಖಾತೆಯಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳವನ್ನ, ಜನರ ನಂಬಿಕೆಯನ್ನ ಟಾರ್ಗೆಟ್ ಮಾಡಿ ಘಾಸಿಗೊಳಿಸಿರ್ತಕ್ಕಂಥ ಖಳನಟ ಪ್ರಕಾಶ್ ರಾಜ್ ಹೆಸರು ಉಲ್ಲೇಖ ಆಗಿದೆ. ಖಳನಟ ಪ್ರಕಾಶ್ ರಾಜ್ ನನಗೆ ಕರೆಯನ್ನ ಮಾಡಿ, ನೀನು ಉತ್ತಮವಾದಂಥ ಕೆಲಸವನ್ನ ಮಾಡ್ತಾ ಇದ್ದಿ, ನೀನು ಇದೇ ರೀತಿ ಮಾಡಬೇಕು, ನೀನು ಈ ತರ ಮಾಡಿದ್ರೆ ನಿನಗೆ ನಾನು ಆಲಿಂಗನವನ್ನ ಕೊಡ್ತೇನೆ ಎಂಬುದಾಗಿ ಪ್ರಕಾಶ್ ರಾಜ್ ತಮಿಳಿನಲ್ಲಿ ಮಾತನಾಡಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಚಿನ್ನಯ್ಯ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತಹದ್ದು. ಬಹುಶಃ ಹೆಸರು ಉಲ್ಲೇಖ ಆದ ನಂತರ ದೊಡ್ಡ ರೀತಿಯ ಚರ್ಚೆಗಳು ಆರಂಭವಾದವು. ಅನಿವಾರ್ಯವಾಗಿ ಮಾಧ್ಯಮಗಳ ಸವಾಲನ್ನ ಯಾರು ಖಳನಟ ಪ್ರಕಾಶ್ ರಾಜ್ ಇದ್ದಾರೆ ಅವರು ಎದುರಿಸಬೇಕಾದಂತ ಅನಿವಾರ್ಯತೆ ಒಂದು ಸೃಷ್ಟಿಯಾಯಿತು. ಅದರ ಮುಂದುವರಿದ ಭಾಗವಾಗಿ ಪ್ರಕಾಶ್ ರೈ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆಯುತ್ತಾರೆ. ಆ ಪತ್ರಿಕಾಗೋಷ್ಠಿಯನ್ನ ಕರೆಯುವಂತ ಸಂದರ್ಭದಲ್ಲಿ ಮತ್ತದೇ ಎಡವಟ್ಟನ್ನ ಮಾಡ್ತಾರೆ. ಮಾರಿಕೊಂಡ ಮಾಧ್ಯಮದವರಿಗೆ ಸ್ವಾಗತ ಎಂಬುದಾಗಿ ಅವರು ಉಲ್ಲೇಖವನ್ನ ಏನು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡ್ತಾರೆ, ಆ ಪೋಸ್ಟ್ ಇಂದ ಸಹಜವಾಗಿಯೇ ಪತ್ರಿಕಾ ಧರ್ಮದಲ್ಲಿ, ಪತ್ರಿಕಾ ನಿಷ್ಠೆಯಲ್ಲಿ ಕೆಲಸ ಮಾಡಿರತಕ್ಕಂಥ ಮತ್ತು ಇವತ್ತು ಏನಿವರು ಕಪೋಲ ಕಲ್ಪಿತವಾದಂಥ ಕಥೆಗಳನ್ನು ಇವತ್ತು ಬಯಲಾಗ್ತಾ ಇದೆ, ಇದನ್ನ ಅಂದು ಹೇಳಿರ್ತಕ್ಕಂಥ ಎಲ್ಲಾ ಪತ್ರಕರ್ತರು ಕೂಡ ಒಂದು ರೀತಿಯಾದಂತಹ ಆಕ್ರೋಶವನ್ನ ಸಹಜವಾಗಿ ಬಂದಿರುವಂತಹದ್ದು. ಪತ್ರಿಕಾಗೋಷ್ಠಿಯ ಬಂದಂತ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಅವರಿಗೆ ಪತ್ರಕರ್ತರು ಕೇಳಿದಂತ ಪ್ರಶ್ನೆಗಳಿಗೆ ಬಹುಶಃ ಪ್ರಕಾಶ್ ರಾಜ್ ಅವರು ಪದರುಗುಟ್ಟಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಬಹುಶಃ ಉತ್ತರ ಕೊಡ್ಲಿಕ್ಕೆ ಏನು ತಡಕಾಡುವಂತ ಪರಿಸ್ಥಿತಿ ಪ್ರಕಾಶ್ ರಾಜ್ ಅವರಿಗೆ ನಿರ್ಮಾಣ ಆಯಿತು. ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲ್ಲ, ಯಾಕೆ ಉತ್ತರಿಸಬೇಕು, ನಾನು ಹೇಳಿದ್ದನ್ನು ನೀವು ಬರ್ಕೊಳ್ಳಿ ಅನ್ನುವ ಮಟ್ಟಿಗೆ ಪ್ರಕಾಶ್ ರಾಜ್ ಅವರ ಏನು ಮಾತುಗಳು ಬರ್ಲಿಕ್ಕೆ ಆರಂಭ ಆಯಿತು. ಮೌನವನ್ನ ತಾಳುವಂತ ಸ್ಥಿತಿಗೆ ಪ್ರಕಾಶ್ ರಾಜ್ ಅವರು ಹೋದ್ರು. ಬರೀ ಕಿಲಕಿಲ ಅಂತ ನಗುವಂತ ಪರಿಸ್ಥಿತಿ ಪ್ರಕಾಶ್ ರಾಜ್ ಅವರಿಗೆ ನಿರ್ಮಾಣ ಆಯಿತು. ಬಹುಶಃ ಪ್ರಕಾಶ್ ರಾಜ್ ಅವರು ಇಷ್ಟರವರೆಗೆ ಸಿನಿ ಜರ್ನಲಿಸ್ಟ್ಗಳನ್ನು ಮಾತ್ರ ಎದುರಿಸಿದ್ದಾರೆ ಅಂತ ನಮ್ಗೆ ಗೊತ್ತಿರುವಂತಹದ್ದು. ಬಹುಶಃ ಕ್ರೈಮ್ ಜರ್ನಲಿಸ್ಟ್ಗಳು ಯಾವ ರೀತಿ ಇರ್ತಾರೆ, ಅವರ ಪ್ರಶ್ನೆಗಳು ಎಷ್ಟು ತೀಕ್ಷ್ಣವಾಗಿರುತ್ತೆ, ತಾನು ತಪ್ಪು ಮಾಡಿ ಜರ್ನಲಿಸ್ಟ್ಗಳನ್ನ ಎದುರಿಸುವಂತಹದ್ದು ಎಷ್ಟು ಕಷ್ಟ ಅನ್ನುವಂಥದ್ದು ಬಹುಶಃ ಪ್ರಕಾಶ್ ರಾಜ್ ಅವರಿಗೆ ಸರಿಯಾಗಿ ಅರಿವಾಗಿದೆ ಅಂತ ನಾವು ಅನ್ಕೊಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಆ ದೃಶ್ಯಗಳನ್ನ ನಾವು ನೋಡ್ತಾ ಇದ್ರೆ ಬಹುಶಃ ಪ್ರಕಾಶ್ ರಾಜ್ ಅವರು ಉತ್ತರ ಕೊಡ್ಲಿಕ್ಕೆ ತಡಕಾಡುತ್ತಿದ್ದಂತ ಸನ್ನಿವೇಶಗಳಿದೆಯಲ್ಲ, ಆ ಸನ್ನಿವೇಶಗಳು ಬಹುಶಃ ಇದನ್ನು ನಿರ್ಮಾಣ ಮಾಡುತ್ತೆ. ಫೈನಲಿ ಪ್ರಕಾಶ್ ರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಪ್ಪಿಕೊಳ್ತಾರೆ, ಹೌದು ನನಗೆ ಚಿನ್ನಯ್ಯನಿಗೆ ಫೋನ್ ಮಾಡಿದ್ದೆ. ಅದಾದ ಬಳಿಕ ಒಂದು ಸ್ಫೋಟಕವಾದಂತಹ ಅಂಶವನ್ನ ಪ್ರಕಾಶ್ ರಾಜ್ ಅವರು ಹೇಳ್ತಾರೆ. ಏನಂತ ಹೇಳಿದ್ರೆ, ಪ್ರಣಬ್ ಮೊಹಂತಿ ಅವರಿಗೂ ನಾನು ಕರೆ ಮಾಡಿದ್ದೆ, ಅದಾದ ಬಳಿಕ ನನಗೆ ತಿಳಿಸಿದ್ರು ನೀವು ಅವನ ಜೊತೆ ಸಂಪರ್ಕದಲ್ಲಿರಬೇಡಿ ಎನ್ನುವುದಾಗಿ ಅವರು ಹೇಳಿದ್ರು ಅನ್ನುವಂಥ ಮಾತನ್ನ ಉಲ್ಲೇಖ ಮಾಡ್ತಾರೆ. ಬಹುಶಃ ಇವತ್ತು ಈ ಮಾತುಗಳು ಪ್ರಣಬ್ ಮೊಹಂತಿ ಅವರ ಒಂದು ಕಾರ್ಯತತ್ಪರತೆಯ ಬಗ್ಗೆ ಮತ್ತು ಈ ಪ್ರಕರಣದಲ್ಲಿ ಪ್ರಣಬ್ ಮೊಹಂತಿ ಅವರು ನಡೆಸಿದ ಒಟ್ಟು ತನಿಖೆಯ ಬಗ್ಗೆ ಮಾತ್ರ ಅಲ್ಲ, ಇನ್ನೊಂದು ವಿಶೇಷವಾಗಿ ಇದಾದ ಬಳಿಕ
ಸಾಯಂಕಾಲದ ಹೊತ್ತಿಗೆ ಏನು ವಸಂತ್ ಗಿಳಿಯಾರ್ ಅವರಿರ್ಬೋದು, ಚಕ್ರವರ್ತಿ ಸೂಲಿಬೆಲೆ ಅವರು, ವಿಕಾಸ್ ಪುತ್ತೂರ್ ಅವರು ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಏನು ಚಕ್ರವರ್ತಿ ಸೂಲಿಬೆಲೆ ಮತ್ತು ಹೊಂದಿಕೊಂಡಂತ ತಂಡ, ವಸಂತ್ ಗಿಳಿಯಾರ್ ಅವರ ತಂಡ ಒಂದು ಆಗ್ರಹವನ್ನ ಮಾಡುತ್ತೆ. ಏನು ವರದಿ ಏನಿದೆ, SIT ಯ ಪೂರ್ತಿ ತನಿಖೆಯ ವರದಿ, ಮಧ್ಯಂತರ ವರದಿ ಏನಿದೆ ಅದನ್ನ ಸಲ್ಲಿಕೆ ಮಾಡಬೇಕು, ಅದರಲ್ಲಿ ಏನಿದೆ ಅದನ್ನ ಬಹಿರಂಗಗೊಳಿಸಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ರು. ಬಹುಶಃ ಪ್ರಕಾಶ್ ರಾಜ್ ಅವರು ಫೋನ್ ಮಾಡಿರುವಂತಹದ್ದು ಅಥವಾ ಫೋನ್ ಆದ ನಂತರ ಪ್ರಣಬ್ ಮೋಹಂತಿ ಅವರ ಸಂಪರ್ಕ ಮಾಡಿರುವಂತಹದ್ದು, ಈ ಎಲ್ಲ ಅಂಶಗಳು ಈ ತನಿಖೆಯಲ್ಲಿ ಉಲ್ಲೇಖ ಆಗಿದೆಯಾ ಅನ್ನುವಂತ ಪ್ರಶ್ನೆಯನ್ನ ಅವರು ಎತ್ತುತ್ತಾರೆ. ಈ ಪ್ರಶ್ನೆಗೆ ಬಹುಶಃ ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಆನ್ಸರ್ ಮಾಡಬೇಕಾದಂತ ಇವತ್ತು ಒಂದು ದಾಯಿತ್ವದಲ್ಲಿ ಅವರಿದ್ದಾರೆ. ಬಹುಶಃ ಆನ್ಸರ್ ಮಾಡಬಹುದು ಅಂತ ನಾನು ಅಂದುಕೊಂಡಿದ್ದೇನೆ. ಯಾಕೆಂದ್ರೆ ಕೆಲವು ದಿನಗಳ ಹಿಂದೆ ಇದೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾಧ್ಯಮಗಳು ಪ್ರಶ್ನಿಸಿದಾಗ, ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೇವೆ ಎಂಬುದಾಗಿ ಅವರು ಹೇಳಿದ್ರು. ಬಹುಶಃ ಇವತ್ತು ಪ್ರಕಾಶ್ ರಾಜ್ ಅವರು ಕೂಡ ಕಾನೂನಿಂದ ದೊಡ್ಡವರಲ್ಲ, ಕಾನೂನಿಂದ ಹೊರಗಿನವರಲ್ಲ. ಹಾಗಾಗಿ ಪ್ರಕಾಶ್ ರಾಜ್ ಅವರ ರೋಲ್ ಏನಿದೆ ಅದರ ಬಗ್ಗೆ ಕೂಡ ಅವರು ತನಿಖೆ ಮಾಡ್ತಾರೆ ಅಂತ ನಾನು ಅಂದುಕೊಳ್ತೇನೆ. About Chinnaiya's statement, is anybody serious about what has happened in Dharmasthala? Are we here to report about the victims? English ನಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಮಾತಾಡೋರು ಇಂಗ್ಲಿಷ್ ಬಂದ್ರೆ ಇಂಗ್ಲಿಷ್ ನಲ್ಲಿ ಕೇಳಿ ಅಂತ ಏನ್ ಮಾಡಿ. ಅಂದ್ರೆ ನಿಮ್ಗೆ ಯಾರಿಗೂ ವಿಷಯದ ಬಗ್ಗೆ ಬೇಕಾಗಿಲ್ಲ. ನೀನ್ ಹಿಂಗಂದೆ, ನಾನು ಹಿಂಗಂದೆ ಮಾಡ್ಕೊಂಡಿದೀವ, ಇದೇ ಡಿಸ್ಕಷನ್ ಆಗ್ಬೇಕು. ಬಹಳ ಮುಖ್ಯ ಈ ದೇಶಕ್ಕೆ. ನಿಮ್ಮ ಇನ್ವಿಟೇಷನ್, ನಿಮ್ಮ ಇಂಟೆನ್ಷನ್ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದಕ್ಕೆ ಉತ್ತರ ಕೊಡಕ್ ಬಂದಿರೋದು. ಆರ್ ಯು ರೆಡಿ? ಆರ್ ಯು ರೆಡಿ? ನೀವು ಪ್ರಶ್ನೆ ಕೇಳೋ ರೀತಿ ನಿಮಗೂ ಉತ್ತರ ಕೊಡಕ್ ಬಂದಿರೋದು. ಅವರೊಬ್ಬರು ಕೇಳೋದಲ್ಲ 200 ಕೋಟಿ ಎಷ್ಟು ಇದೆಯಾ ಅವ್ರಿಗೆ ಮಾಡ್ಕೊಂಡಿದ್ದಾಗ ನಿಮ್ಗೆ ಉತ್ತರ ಕೊಡಕ್ ಬಂದಿರೋದು. ಆರ್ ಯು ರೆಡಿ ಫಾರ್ ದ ಆನ್ಸರ್? ಆರ್ ಯು ರೆಡಿ ಫಾರ್ ದ ಆನ್ಸರ್? ಉತ್ತರಕ್ಕೆ ಉತ್ತರ ಕೇಳೋ ತಾಳ್ಮೆ ಇದೆಯಾ? ಉತ್ತರ ಕೇಳೋ ಹೇಳ ಹೇಳಕ್ ಬಿಡಿ. ನಿಮ್ಗೆ ಈ ಚಿನ್ನಯ್ಯನ ಹೇಳಿಕೆ ಇಟ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೆ ಅದೇ ಅದಕ್ಕೆ ಬಂದಿರೋದು. ಬಿಡಿ ಮತ್ತೆ ಅದಕ್ಕೆ ಉತ್ತರ ಕೊಟ್ಟಾಯ್ತು. ನೀವ್ ಅನ್ಕೊಂಡಾಗೆಲ್ಲ ಉತ್ತರ ಕೊಡ, ನಾನು ಬಂದ್ರೆ ಉತ್ತರ. ನಾನ್ ನೆಕ್ಸ್ಟ್ ಡೇ ಕೊಡೋ ಉತ್ತರಕ್ಕೂ ನೀವು ಒಪ್ಕೊಳ್ತೀರಿ, ನಾನು ಒಪ್ಕೊಳ್ತಿಲ್ಲ. ಇಲ್ಲಿ ನಾನು ಹೇಳ್ತೀನಿ, ಬರೀಬೇಕು ಅಷ್ಟೇ. ಹೇಳಕ್ ಬಂದಿಲ್ಲ, ಅದಕ್ಕೆ ಬಂದಿರೋದು. ಸರಿ ಬನ್ನಿ ಮಾತಾಡೋಣ. ನೀವು ನನ್ನ ಪರವಾಗಿಲ್ಲ ಅಂತ ನಿಮ್ಮನ್ನ ನೋಡಿ, ನಿಮ್ಮ ಮಾತು ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ಅದಕ್ಕೆ ಸ್ಪೆಷಲ್ ಆಗಿ ಗೊತ್ತಾಗುತ್ತೆ ಬೇಡ. ನೀವು ಇಲ್ಲ ಗೊತ್ತು, ನೀವು ನನ್ನ ಪರ ಇಲ್ಲ ಅಂತ ಗೊತ್ತಾಗ್ತದೆ. ಕಾಣಿಸ್ತಾ ಇದ್ರಿ, ಎಲ್ಲರೂ ಕಾಣಿಸ್ತಿದೆ. ಹೌದು, ಅಲಿಗೇಷನ್ ಬಂದ್ಮೇಲೆ ಮಾಡ್ಬೇಕು. ಅಲಿಗೇಷನ್ ಬಂದಾಗ ನಾನು ಮಾರಿಕೊಂಡ ಮಾಧ್ಯಮಗಳು ಇದೆ, ಅವ್ರಿಗೆ ಹೇಳಿದೆ ಯಾಕೆ ಹೇಳ್ಬೇಕು, ನೀವು ಮಾಡ್ಕೊಂಡಿಲ್ಲ ತಾನೆ ಬಿಡಿ. ನಿಮ್ಗೆ ಯಾಕೆ ಹೆಸರಾಗ್ತದೆ? ಕುಂಬಳಕಾಯಿ ಕಳ್ಳ ಅಂತ ನೀವ್ಯಾಕೆ ಮಾಡ್ಕೊಂಡು ನೋಡ್ತಿದ್ದೀರಿ? ನೀವು ರಾಜ್ಯ ಜನರು ಬಿಡಿ. ಧರ್ಮಸ್ಥಳ ಪ್ರಕರಣ ಮತ್ತು ಚಿನ್ನಯ್ಯನ ಹೇಳಿಕೆ ಬಂದಿದೆ ಕೋರ್ಟ್ನಲ್ಲಿ. ಚಿನ್ನಯ್ಯನವರು ಆತ ಪ್ರಕಾಶ್ ರೈ ಅವರು ನನಗೆ ಫೋನ್ ಮಾಡಿದ್ರು. ನಿಮ್ ಜೊತೆ ಗಿರೀಶ್ ಮಠಣ್ಣನವರು ಅವರು ಹೇಳಿದಾಗೆ ಕೇಳಿ, ಅವರು ಹಾಳಾಗಿ ಕೇಳಿ ನೀವು ಪೊಲೀಸರು ಉತ್ತರ ಕೊಡು, ನಿನ್ನ ನಾನು ನಿಜ ಹೇಳಿದ್ಮೇಲೆ ಬಂದು ತಪ್ಪಿಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫೈ ನಾನು ನಿಮಗೆ ಮಾಡಬೇಕಾಗಿದೆ. ಯಾಕಂದ್ರೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನನ್ನ ಹೆಸರು ಹೇಳಿಲ್ಲ. ಮತ್ತು ಮಾಧ್ಯಮಗಳ ಮೂಲಕ ಗೊತ್ತಿರೋ ಹಾಗೆ ಕೇರಳದಿಂದ ಒಂದು 200 ಕೋಟಿ ರೂಪಾಯಿಗಳು
ಒಂದು ಧರ್ಮಸ್ಥಳ ಬಗ್ಗೆ ಧರ್ಮಕ್ಷೇತ್ರದ ಹೆಸರನ್ನ ಹಾಳು ಮಾಡ್ಲಿಕ್ಕೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ಏನೋ ಚಿನ್ನಯ್ಯನಿಗೆ ಮಾತಾಡಿದ್ರು ಅನ್ನೋದು ಕೂಡ, ಅದು ಆ ಹೇಳಿಕೆ ಅವನು ಕೊಟ್ಟಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಪ್ರಕಾಶ್ ರೈ ಹೆಸರನ್ನ ಹೇಳಿದ್ದಾರೆ, 200 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿದ್ರು. ಇದನ್ನ ಮಾಧ್ಯಮದ ಬಂದಿದ್ದಾರೆ ಇವರ ಪ್ರಕಾಶ್ ರೈ ಅವರಿಗೆ ಬಗ್ಗೆ ಈ ತರ ಬಂದಿದೆ, ಇದಕ್ಕೆ ಉತ್ತರ ಹೇಳುವುದಿಲ್ಲ ಪ್ರಕಾಶ್ ರೈ. ಕೆಲವು ಮಾಧ್ಯಮಗಳು, ಬಹಳಷ್ಟು ಮಾಧ್ಯಮಗಳು ಅದನ್ನ ಕೇಳಿವೆ. ಇನ್ನೊಂದಷ್ಟು ಮಾಧ್ಯಮಗಳು ಆಗಲೇ ಜಡ್ಜ್ಮೆಂಟ್ ತಗೊಂಡಿದ್ದಾರೆ. ಈ ಬುರ್ಡೆ ಗ್ಯಾಂಗಿನಲ್ಲಿ 200 ಕೋಟಿಯಲ್ಲಿ ಎಷ್ಟು ಬಂತು, ಇವನು ಈ ಹಿಂದೂ ವಿರೋಧಿ ಜಡ್ಜ್ಮೆಂಟ್ ಆಗಿ ಬರ್ತಿದ್ದಾರೆ. ಓಕೆ, ನಾನು ಇಮಿಡಿಯೇಟ್ ಆಗಿ ನಾನು ಬೇರೆ ರೂಮ್ನಲ್ಲಿದ್ದೆ, ಇಮಿಡಿಯೇಟ್ ಆಗಿ ಬಂದು ಹೇಳಬೇಕಾಗಿತ್ತು. ಮೊನ್ನೆ ಇಡಬೇಕಾಗಿತ್ತು, ನಮ್ಮ ಇಂದಿರಾ ವೆಂಕಟೇಶ್ವರ ಇವತ್ತು ಬಂತು. ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡುವಾಗ ಅದು ನಡೀತಿತ್ತು. ನೀವು ಪ್ರಕಾಶ್ ರೈ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವಾಗ ಮಾತಾಡ್ತಾರೆ. ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋಗೋನಲ್ಲ. ಗಣೇಶ್ ಮಠ ಇವರು ಮಂಟಣ್ಣನವರು ಇವ್ರನ್ನ ಯಾರನ್ನ ಭೇಟಿ ಮಾಡೋದು ಮಾತಾಡೋದು. ಆದ್ರೆ ಅಲ್ಲಿ ಒಂದು ವೈದ್ಯ ಸಾವಾಗಿದೆ, ಒಂದಷ್ಟು ಸರಣಿ ಸಾವುಗಳಾಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವರು ನಿಜ. ದಿಢೀರಂತೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಒಬ್ಬರು ಬಂದು ಮಂಡ್ಯದಿಂದ ಒಬ್ಬರು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಾನಂತೆ, ಅವನು ಹೆಣಗಳನ್ನು ಕೂತು ಹಾಕಿದ್ದಾನೆ ಅಂದ ತಕ್ಷಣ ಎಲ್ಲ ಬಂದು ಎಲ್ರಿಗೂ ಇಷ್ಟಪಟ್ಟಿದ್ದಾರೆ. ಏನಿದು ಹೀಗಾಗ್ತದೆ ಅಂದಾಗ ನಾನು ನನಗೆ ಗೊತ್ತಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವ ಹಾಗೆ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡಿದ್ದಾರೆ, ಅದನ್ನ ಇಂಪಾರ್ಟೆಂಟ್. ಇದು ನಡೆದಿರೋದು ನಿಜ. ಇದರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವರು ಮಿಕ್ಕವರಿಗೆ ನಾವು ಒತ್ತಡ ಹಾಕ್ತೀವಿ. ಆಮೇಲೆ ಹಾಕಿದ್ಮೇಲೆ ಸರಿಯಾದವನ್ನ ಆಯ್ಕೆ ಮಾಡಿ ಅಂತ ಮೊಹಾಂತಿ ಅಂತ ಬಹಳ ದಕ್ಷ ಅಧಿಕಾರಿ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ ಹಾಕಿದ್ದೀನಿ. ಹೀಗಿರ್ಬೇಕಾದ್ರೆ ನನಗೆ ಒಂದು ಫೋನ್ ಬರ್ತದೆ, ಮೊಹಾಂತಿ ಅವರು ಇನ್ನೂ ಈ ಚಿನ್ನಯ್ಯನ್ನು ಭೇಟಿ ಮಾಡಿಲ್ಲ, ಅವರು ವಿಚಾರ ತಗೊಂಡಿದ್ದಾರೆ, ನಮಗೆ ಒಂದು ಗಿರೀಶ್ ಮಠನವರನ್ನು ಫೋನ್ ಬರ್ತದೆ. ಫೋನ್ ಇದ್ದೇನೆ, ಯಾಕಂದ್ರೆ ನನ್ನ ಫೋನ್ ಬಹಳ ಕಾರಣಗಳಿಗೆ ಬಹಳ ವಿಷಯ ಕರೀತಾರೆ. ರೈತರ ಹೋರಾಟ ಕರೀತಾರೆ, ಇಲ್ಲ ಮಾಸ್ಕ್ ಒಬ್ಬ ವ್ಯಕ್ತಿ ಇದಾರಲ್ಲ, ಮಾಸ್ಕ್ ಅವ್ರಿಗೆ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾರಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ ಜೊತೆ ಮಾತಾಡ್ಬೇಕು. ಹೇಗಿರ್ಬೋದು, ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನ್, ತಮಿಳ್ನಾಡು ಮಾತಾಡಲ್ಲ. ಹಾಗೆ ಇವ್ರನ್ನ ಮಂಡ್ಯದವರು ಅಂತ ಇದ್ರಲ್ಲ, ತಮಿಳ್ನಾಡು ಕೇಳಿಸ್ಕೊ, ಏನಪ್ಪ ನಾನು ಒಬ್ಬಳೆ ಪಾಪ ನನ್ನ ಯಾಕಪ್ಪ ಅವರು ಏನ್ ಗೊತ್ತಿಲ್ಲ. ಅದೇ SIT ಫಾರ್ಮ್ ಮಾಡಿದ್ದಾರೆ, ಹೋಗು ಸರ್, ಧೈರ್ಯ ಇಲ್ಲ ನನಗೆ, ನನ್ನನ್ನು ಮೀಟ್ ಮಾಡೋದ ಬೇಡ, ನಿನ್ಗೇನಾದ್ರು ಹೇಳ್ಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಇಸ್ಬೇಕು. ಇಮಿಡಿಯೇಟ್ ಆಗಿ ರೆಕಾರ್ಡೆಡ್ ವಾಯ್ಸ್ ನಲ್ಲಿ ಏನೇನೋ ಬಡಬಡಿಸ್ತಾರೆ. ನಾನು ನನ್ನ ಲಾಯರ್ ಫೋನ್ ಮಾಡಿದೆ, ನೋಡಿ ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನ್ ಮಾಡ್ಬೇಕು. ಇಮಿಡಿಯೇಟ್ ಆಗಿ ನಾವು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವ್ರಿಗೆ, ಮೊಹಂತಿ ಸರ್ ಇದು ಫಾರ್ವರ್ಡ್ ಈ ತರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತಗೊಂಡು ಬಂದು, ನೀವು ಮಂಡ್ಯದವ ತಮಿಳ್ ಮಾತಾಡ್ತಾರೆ, ಅದು ಯಾವ ಭಾಷೆ ಬೇಕಾದ್ರೆ ನೀವು ಹಲವು ಭಾಷೆ ಮಾತಾಡ್ತಾರೆ, ಅದು ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ, ನಾನು ನನ್ನ ಕೆಲಸ ಮಾತಾಡ್ತೀನಿ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್, ಇನ್ವೆಸ್ಟಿಗೇಟ್. ನಾನು ಕೊಟ್ಬಿಡ್ತೀನಿ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಕೇಳ್ತೀನಿ, ಏನಾಯ್ತು ಸರ್ ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳ್ಸಿದ್ರಿ, ಅವನು ಕರೆಸಿ ಮಾತಾಡ್ದೆ, ಅವನೀಗ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಸೊ ಅವ್ನು ಹೇಳಿದ್ರು ಕರೆಕ್ಟ್, ಅವ್ನು ನನಗೆ ಫೋನ್ ಮಾಡಿದ್ ಕರೆಕ್ಟು. ಆದ್ರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟ್ ಆಗಿ ಇವರೇ ಮಾಡಿದ್ದಾರೆ ಅಂತ ಧರ್ಮಸ್ಥಳ ಆಂದೋಲನ ಹೋಗಿಲ್ಲ, ಯಾರ ಜೊತೆ ಕೂತ್ಕೊಳ್ಳಿ. ಯಾಕಂದ್ರೆ ಕೋಟ್ಯಾಂತರ ಭಕ್ತರು ಬರೋ ಸ್ಥಳ ಅದು. ಆ ಪ್ರಕರಣ ಧರ್ಮಸ್ಥಳದಲ್ಲಿ ನಡೀಬಾರ್ದು, ಬಿಡ್ಲಿಕ್ಕೆ ನಡೀಬಾರ್ದು, ಬೆಂಗಳೂರು ನಡೀಬಾರ್ದು. ನಮಗೆ ಬೇಕಾಗಿರೋದೇನು, ಸೌಜನ್ಯ ಸತ್ತಿದ್ದಾಳೆ, ಇಷ್ಟು ಮಾಹಿತ್ಯ. ಬೇರೆಯವರು ಬೇರೆ ಬೇರೆ ರಾಜಕೀಯ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಅನ್ಕೊಳ್ತೀವಿ, ಅವ್ರು ಮಾತಾಡ್ತಾರೆ. ನಾನು ಯಾವ ಹೋರಾಟಕ್ಕೂ ಹೋಗಿಲ್ಲ. ಅವನು ಮಾತಾಡುವ ಸಿನಿಮಾ ತಮಿಳು ಮಾತಾಡಿದ, ಅವ್ರಿಗೆ ಗೊತ್ತಿದ್ದಾರೆ ಅಂತ ಹೇಳ್ಬೋದು. ಅದನ್ನ ನಾನು ಇಮಿಡಿಯೇಟ್ ಆಗಿ SIT ತನಿಖೆಗೆ ಕೊಟ್ಟು, ಇದು ಸರ್, ಇದು ವಾಯ್ಸ್ ಸ್ಯಾಂಪಲ್ಸ್, ಇದು ಕಳಿಸಿದ ವಿಷಯಗಳು ನಮಗೆ ಈ ದೇಶದ ಪ್ರಜೆ ನಾನು ಪ್ರಶ್ನಿಸಬೇಕಾಗಿರುತ್ತೆ.
ನಮ್ಮನ್ನು ಯಾವುದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೊಂದು ಸರ್ಕಾರ ಇದೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಜನರ ದುಡ್ಡನ್ನ ಖರ್ಚು ಮಾಡಿ ಪೊಲೀಸ್ ಅಕಾಡೆಮಿನ ಮಾಡಿ ಟ್ರೈನ್ ಮಾಡ್ತೀವಿ ಆಫೀಸರ್ಸ್. ಈಗ ನಮ್ಮ ಮುಂದಿರುವ ಪ್ರಶ್ನೆ ಏನು? SIT ರಿಪೋರ್ಟ್ ಬಂದಿದೆ. ಒಂದು ಏನ್ ಕೊಟ್ಟರು, ಚಿನ್ನಯ್ಯ ಅಂತ ಬರ್ತಾ ಹಿಂಗ್ ಮಾಡ್ತಾ ರಿವರ್ಸ್ ಹೋಗ ಅವನ್ನ ಅರೆಸ್ಟ್ ಮಾಡಿ ಹೊರಟಿದ್ರು. ಅವನ ಜನರ ಮನೋಭಾವವನ್ನ, ಎಲ್ಲಾ ಪತ್ರಕರ್ತರನ್ನ, ಟ್ಯಾಕ್ಸ್ ಮನಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಚಳ್ಳೆ ಹಾಕ್ಸಿದ. ಅವನ ಮೇಲೆ ಅವ್ರು ನೋಡ್ಕೊಳ್ತಾರೆ. ಆದ್ರೆ ಇನ್ನೊಂದು ರಿಪೋರ್ಟ್ ಬಂದಿದೆ SIT ಇಂದ. ಫಾರ್ ವುಮೆನ್ಸ್ ಕಮಿಷನ್ RBI ಹಾಕಿದ್ದಾರೆ. 30 ಗಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯೋದು. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 410 ಸಾವು ನಡೆದಿದೆ. ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನು ಬೇಕು? ಯಾರು ಮಾಡಿದ್ರು? ಈ ಘಟನೆಯನ್ನ ನೋಡ್ತಾ ಹೋದ್ರೆ ಪ್ರಕಾಶ್ ರಾಜ್ ಅವರಲ್ಲಿ ಸಾಕಷ್ಟು ಪ್ರಶ್ನೆಗಳು ಹುಟ್ಟುವಂತಹದ್ದು. ಬಹುಶಃ ಪ್ರಕಾಶ್ ರಾಜ್ ಅವರು ಅಂಬೇಡ್ಕರ್ರ ಸಿದ್ಧಾಂತ, ತತ್ವ ಇದರ ಬಗ್ಗೆ ಬಾಯಿ ಬಿಟ್ರೆ ಮಾತಾಡುವಂಥವರು. ಬೇರೆ ಬೇರೆ ವಿಚಾರಧಾರೆಗಳನ್ನ ಜನರ ಮುಂದಿಟ್ಟುಕೊಂಡು ಸನಾತನವಾಗಿರ್ತಕ್ಕಂಥ ಧರ್ಮವನ್ನ ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನ ಸಹಜವಾಗಿ ಪ್ರಕಾಶ್ ರಾಜ್ ಅವರಿಗೆ ಕೇಳಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ಪ್ರಕಾಶ್ ರಾಜ್ ಅವರಿಗೆ ಆಲಿಂಗನವನ್ನ ಮಾಡಿಕೊಳ್ಳಬೇಕು ಅಂತಿದ್ರೆ ಅವರು ಕರೆಯುವಂತ, ಅವರೇ ಯಾರನ್ನು ಅಸ್ಪೃಶ್ಯರು ಅಂತ ಅವರು ಹೇಳುವಂತ ಪ್ರಕಾಶ್ ರಾಜ್ ಅವರು ಬಹುಶಃ ಅಂತವರನ್ನ ಆಲಿಂಗನ ಮಾಡಿಕೊಳ್ಳಬಹುದಿತ್ತು. ಈ ದೇಶಕ್ಕೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಅನೇಕ ಸೈನಿಕರಿದ್ದಾರೆ. ಈ ದೇಶಕ್ಕೋಸ್ಕರ ಏನು ತಮ್ಮ ಬದುಕನ್ನ ಮುಡಿಪಾಗಿಟ್ಟಂತ ಅನೇಕರಿದ್ದಾರೆ. ಅವರನ್ನ ಆಲಿಂಗನ ಮಾಡಿಕೊಳ್ಳಬಹುದಿತ್ತು. ಆದ್ರೆ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರವನ್ನ ಟಾರ್ಗೆಟ್ ಮಾಡಿರುವಂತಹ ವ್ಯಕ್ತಿಗೆ ಇವರು ತಾನು ಆಲಿಂಗನವನ್ನ ಕೊಡ್ತೇನೆ ಅನ್ನುವಂತ ಮಾತನ್ನ ಉಲ್ಲೇಖ ಮಾಡಿರುವಂತಹದ್ದು ಬಹುಶಃ ಎಷ್ಟು ಸರಿ ಮಾತ್ರ ಅಲ್ಲ, ಮತ್ತು ಇದರ ಹಿಂದೆ ಇರತಕ್ಕಂಥ ಪ್ರಕಾಶ್ ರಾಜ್ ಅವರ ಮಾನಸಿಕತೆ ಏನು ಅನ್ನುವುದನ್ನ ಇವತ್ತು ಎಲ್ಲ ರಾಷ್ಟ್ರೀಯವಾದಿಗಳು ಪ್ರಶ್ನೆ ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಮಾತ್ರ ಅಲ್ಲ, ಪ್ರಕಾಶ್ ರಾಜ್ ಅವರ ಕ್ರೆಡಿಬಿಲಿಟಿ ಏನು ಅನ್ನೋದನ್ನ ಇವತ್ತು ಕ್ವಶನ್ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಬಹುಶಃ ಪ್ರಕಾಶ್ ರಾಜ್ ಅವರಿಗೆ ಇಂತಹದ್ದೇ ವ್ಯವಸ್ಥೆ ಇದೆಯಾ, ಇಂತಹದ್ದೇ ಏನು ಇಡೀ ಷಡ್ಯಂತರದ ಭಾಗದಲ್ಲಿ ಪ್ರಕಾಶ್ ರಾಜ್ ಅವರದ್ದು ರೋಲ್ ಇದೆಯಾ ಅನ್ನುವಂಥ ಪ್ರಶ್ನೆಗಳಿಗೆ ಇದೆಲ್ಲವೂ ಕೂಡ ಪುಷ್ಟಿ ಕೊಡುವಂತಹದ್ದು. ಯಾಕೆ ಅಂತ ಕೇಳಿದ್ರೆ, ಧರ್ಮಸ್ಥಳದ ಮೇಲೆ ನಡೆದಿರತಕ್ಕಂಥ ಟಾರ್ಗೆಟ್ನಲ್ಲಿ ಗಿರೀಶ್ ಮಟ್ಟಣ್ಣ ಅವರಾಗಿರಲಿ, ಅಥವಾ ಮಹೇಶ್ ಶೆಟ್ಟಿ ತಿಮರೋಡಿ ಆಗಿರಲಿ, ಅಥವಾ ಇನ್ನೊಂದಷ್ಟು ಮಂದಿ ಆಗಿರಲಿ, ಇವರೆಲ್ಲರೂ ಕೂಡ ಒಂದು ಮುಖವಾಡವನ್ನ ಎದುರಿಗೆ ಹಾಕಿಕೊಂಡು ಇನ್ನೊಂದು ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಬಹುಶಃ ಮಹೇಶ್ ತಿಮರೋಡಿ ಅವರು ಹಿಂದುತ್ವದ ಮುಖವಾಡದಲ್ಲಿ ಏನೋ ಒಂದಷ್ಟು ಕಮ್ಯುನಿಸ್ಟರ ಜೊತೆ ಸೇರಿ ಟಾರ್ಗೆಟ್ ಆಗಿ ಹಿಂದೂ ಧರ್ಮವನ್ನೇ ಮಾಡ್ತಾ ಇರುವಂತಹ ಕಾಲಘಟ್ಟದಲ್ಲಿ ಈ ಘಟನಾವಳಿಗಳು ನಡೀತಾ ಇರುವಂತಹದ್ದು. ಬಹುಶಃ ಈ ಹೊತ್ತಿನಲ್ಲಿ ಅನೇಕ ಏನು ಪ್ರಗತಿಪರ ಹೋರಾಟದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಮತ್ತು ಅನೇಕ ಕೇಳ್ತಾರ ಇವತ್ತು. ಎಸ್ ವೀಕ್ಷಕರೇ, ಈ ಘಟನೆ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಇದೀಗ ಹಿರಿಯ ಕ್ರೈಮ್ ರಿಪೋರ್ಟರ್ ಆಗಿರತಕ್ಕಂಥ ಮೋಹನ್ ಬೋಳಂಗಡಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಈ ಏನು ಪ್ರಕರಣಗಳು ಬೆಳಕಿಗೆ ಬಂದು ಅಲ್ಲಿಂದ ಡೇ 1 ಇಂದ ಮೋಹನ್ ಬೋಳಂಗಡಿ ಅವರು ಅನೇಕ ವಿಚಾರಗಳಿಗೆ ಬೆಳಕು ಚೆಲ್ಲುವಂತ, ಸತ್ಯವನ್ನ ಸಮಾಜದ ಮುಂದಿಡುವಂತ ಕೆಲಸವನ್ನ ಮಾಡಿದ್ರು. ಎಸ್ ಮೋಹನ್ ಬೋಳಂಗಡಿ ಅವರೇ, ನಮಸ್ಕಾರ. ನಮಸ್ತೆ. ಒಟ್ಟು ಚಿನ್ನಯ್ಯನ ರಿಟ್ ಅರ್ಜಿಯಿಂದ ತೊಡಗಿ ಪ್ರಕಾಶ್ ರಾಜ್ ಅವರ ಪತ್ರಿಕಾಗೋಷ್ಠಿ, ಅದಾದ ನಂತರ ವಸಂತ ಗಿಳಿಯಾರ್ ಮತ್ತು ಸೂಲಿಬೆಲೆ ಅವರ ಟೀಮಿನ ಪತ್ರಿಕಾಗೋಷ್ಠಿಯನ್ನು ಕೂಡ ತಾವು ಗಮನಿಸಿದಿರಿ ಅನ್ಕೊಳ್ತೇನೆ ನಾನು. ಹೌದು. ಸೊ ಈ ಬೆಳವಣಿಗೆಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ನೋಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದವರಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವವರೇ ಪ್ರಕಾಶ್ ರಾಜ್ ಯಾನೆ ಪ್ರಕಾಶ್ ರೈ. ಓಕೆ. ಇವರು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಸಿನಿಮಾ ನಟರು. ಓಕೆ. ಅವರು ರೈ ಆಗಿದ್ದವರು ಮತ್ತೆ ರಾಜ ಆದ್ರು.
ಅಂದರೆ ಅವರು ಮತಾಂತರ ಮಾಡಿದ್ರು ಎನ್ನುವುದಂತೂ ಸ್ಪಷ್ಟ. ಓಕೆ. ಅಂತಹ ಪ್ರಕಾಶ್ ರಾಜ್ ಅವರಿಗೆ ಹ್ಮ್ ಕರ್ನಾಟಕ, ಹ್ಮ್ ಕೇರಳ, ಹ್ಮ್ ತಮಿಳುನಾಡು, ಹ್ಮ್ ಆಂಧ್ರ ಪ್ರದೇಶ ಹ್ಮ್ ಈ ಭಾಗದಲ್ಲಿ ಸಾಕಷ್ಟು ಜನಪ್ರಿಯತೆ ಇದೆ. ಓಕೆ. ಆ ಜನಪ್ರಿಯತೆಯನ್ನು ಬಳಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರು ಯಾವುದೋ ಒಂದು ಲಾಭಕ್ಕಾಗಿ ಹೊಂಚು ಹಾಕಿದ್ರು. ಅದಕ್ಕೆ ಪ್ರಕಾಶ್ ರಾಜು ಬಲಿಯಾಗಿದ್ದಾರೆ ಎನ್ನುವುದಂತೂ ಸ್ಪಷ್ಟ. ಯಾಕಂತ ಹೇಳಿದ್ರೆ ಓಕೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪುಗೊಂಡದ್ದೇ ಹ್ಮ್ 2022ರಲ್ಲಿ, ಓಕೆ. ಅಂದರೆ 5 ವರ್ಷಗಳ ಹಿಂದೆ. ಹ್ಮ್ ಆ ಸಂದರ್ಭದಲ್ಲಿ ಈ ಷಡ್ಯಂತ್ರಗಾರರು ಯಾರಿದ್ದಾರೆ, ಓಕೆ. ಅದು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇರ್ಬೋದು, ಗಿರೀಶ್ ಮಠಣ್ಣ ಅವರು ಇರ್ಬೋದು, ಜಯಂತ್ ಇರ್ಬೋದು, ವಿಠಲಗೌಡ ಇರ್ಬೋದು, ಇವರೆಲ್ಲರೂ ಸೇರಿಕೊಂಡು ತಮಗೊಂದು ಬೆಂಬಲ ಹೊರಗಿನಿಂದ ಬೇಕು ಎನ್ನುವುದನ್ನು ಆಲೋಚನೆ ಮಾಡ್ಕೊಂಡಿದ್ರು. ಹ್ಮ್ ಆ ಬೆಂಬಲ ಯಾರ ಮೂಲಕ ಬರಬೇಕು ಎನ್ನುವುದನ್ನು ನೋಡಿದ್ರೆ ಹ್ಮ್ ಅವರಿಗೆ ಸಿಕ್ಕಿದ್ದು ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆ ನೀಡುತ್ತಿದ್ದಂತಹ ಪ್ರಕಾಶ್ ರಾಜ್ ಓಕೆ. ಅವರನ್ನು ಸಂಪರ್ಕ ಮಾಡಿದ್ದಾರೆ. ಓಕೆ. ಓಕೆ. ಅವರಿಗೆ ಧರ್ಮಸ್ಥಳದಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನು, ಸಾವಿರಾರು ಅಮಾಯಕರನ್ನು ಕೊಂದು ಹೂತು ಹಾಕಿದ್ದಾರೆ ಎನ್ನುವಂತ ವಿಚಾರವನ್ನು ತಿಳಿಸಿದ್ದಾರೆ. ಓಕೆ. ಆದ್ರೆ ತಲೆಯಲ್ಲಿ ಮೆದುಳನ್ನು ಮಾರಿಕೊಂಡಿದ್ದಂತಹ ಪ್ರಕಾಶ್ ರಾಜ್ ಹ್ಮ್ ಅದರ ವಾಸ್ತವ ಸ್ಥಿತಿ ಏನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಓಕೆ. ಇವರು ಏನು ಹೇಳಿದ್ರು ಅದನ್ನು ಅವರು ನಂಬಿದ್ರು. ಓಕೆ. ಆಗ ಈ ಷಡ್ಯಂತ್ರ ರೂಪುಗೊಂಡಾಗ ಇವರಿಗೆ ಏನಾಯ್ತು, ಈ ಬುರ್ಡೆ ಗ್ಯಾಂಗಿನವರಿಗೆ ಪ್ರಕಾಶ್ ರಾಜ್ರಂತಹ ಒಬ್ಬ ಮೇರು ನಟ ನಮ್ಮ ಬೆಂಬಲಕ್ಕೆ ಇದ್ದಾರೆ ಹ್ಮ್ ಮತ್ತು ಈ ಷಡ್ಯಂತ್ರಕ್ಕೆ ಏನು ಖರ್ಚಾಗಬಹುದು ಹ್ಮ್ ಅಷ್ಟು ಮೊತ್ತವನ್ನು ಅವರ ಮೂಲಕ ಕಲೆಕ್ಟ್ ಮಾಡಬಹುದು ಎನ್ನುವಂತ ಆಶಾಭಾವನೆಯೂ ಬಂತು. ಓಕೆ. ಓಕೆ. ಅದೇ ಸಂದರ್ಭದಲ್ಲಿ ಈ ಬುರ್ಡೆ ಗ್ಯಾಂಗಿನವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹ್ಮ್ ಚಿನ್ನಯ್ಯನನ್ನ ಸಂಪರ್ಕದಲ್ಲಿ ಇಟ್ಟುಕೊಂಡಿದ್ರು. ಓಕೆ. ಚಿನ್ನಯ್ಯ ಇವರಿಗೆ ಸಿಕ್ಕಿದ್ದು 2022ರಲ್ಲಿ 22. ಓಕೆ. 22 ಅಲ್ಲಿ ಇವರಿಗೆ ಸಿಕ್ಕಿದ್ದು. ಓಕೆ. ಓಕೆ. ಅವ 2014ರಲ್ಲಿ ಧರ್ಮಸ್ಥಳದಿಂದ ಕೆಲಸ ಬಿಟ್ಟು ಹೋದವನು ಹ್ಮ್ ಮಂಡ್ಯದಲ್ಲಿದ್ದ. ಓಕೆ. ಮಂಡ್ಯದಲ್ಲಿದ್ದವನನ್ನು ಉಜಿರೆಗೆ ಕರ್ಕೊಂಡು ಬಂದದ್ದು ಆತನ ಸಹೋದರಿ ರತ್ನ. ಓಕೆ. ಅವಳು ಅಲ್ಲಿನ ಶೌಚಾಲಯದ ಮೇಲುಸ್ತುವಾರಿ ನೋಡ್ಕೊಳ್ಳಿಕ್ಕೆ ಇವರನ್ನು ಕರ್ಕೊಂಡು ಬಂದದ್ದು. ಓಕೆ. ಅದನ್ನು ಅಲ್ಲಿ ಸ್ಥಳೀಯರೊಬ್ರು ಕಾಂಟ್ರಾಕ್ಟ್ ತಗೊಂಡಿದ್ರು. ಓಕೆ. 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 ಹಾಗೆ ಬಂದಂತ ಚಿನ್ನಯ್ಯ ಈ ವಿಠಲಗೌಡನಿಗೆ ಸಿಕ್ಕಿದ್ದು. ಓಕೆ. ವಿಠಲಗೌಡ ಚಿನ್ನಯ್ಯನನ್ನು ಕರ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋದದ್ದು. ಓಕೆ. ಓಕೆ. ಆ ಸಂದರ್ಭದಲ್ಲಿ ಅವರ ಮಧ್ಯೆ ನಡೆದಂತ ಮಾತುಕತೆಗಳು ಏನು ಅಂತ ಹೇಳಿದ್ರೆ, ಎಸ್ ಪ್ಲೀಸ್. ಅಲ್ಲಿ ಎಷ್ಟು ಹೆಣಗಳನ್ನು ಊತ ಹಾಕಲಾಗಿದೆ ಅಂತ. ಆ ಸಂದರ್ಭದಲ್ಲಿ ಒಂದು ಲೆಕ್ಕ ಹೇಳಿದ್ದಾನೆ, ಅವರು ಅದರ ಉದ್ದಕ್ಕೆ ಬರ್ಕೊಂಡಿದ್ದಾರೆ. ಆ ಲೆಕ್ಕವೇ 428 ಹೆಣಗಳು. ಹ್ಮ್ ಆ 470 ಹೆಣಗಳ ಲೆಕ್ಕವನ್ನು ಹಿಡಿದುಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಠಣ್ಣವರು ಹ್ಮ್ ಈ ಷಡ್ಯಂತ್ರವನ್ನು ರೂಪಿಸಿದ್ದು ಮತ್ತು ಚಿನ್ನಯ್ಯನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡದ್ದು. ಹ್ಮ್ ಅವನು ಸತ್ಯ ಹೇಳಿದಾನ ಸುಳ್ಳು ಹೇಳಿದಾನ ಎನ್ನುವುದನ್ನು ಅವರು ಅರ್ಥ ಮಾಡಿಕೊಂಡಿಲ್ಲ. ಹ್ಮ್ ಆದ್ರೆ ಅಂತೂ ಇಂತೂ 428 ಹೆಣಗಳನ್ನು ಈತ ಊತ ಹಾಕಿದ್ದಾನೆ ಎನ್ನುವಂತಹ ಒಂದು ಲೆಕ್ಕ ಅವರಿಗೆ ಸಿಕ್ಕಿತ್ತು. ಇದೇ ವಿಚಾರವನ್ನು ಹಿಡಿದುಕೊಂಡು ಈ ಗಿರೀಶ್ ಭಟ್ಟಣ್ಣವರು ಪ್ರಕಾಶ್ ರಾಜ್ನನ್ನ ಸಂಪರ್ಕ ಮಾಡಿದ್ದಾರೆ. ಓಕೆ. ಪ್ರಕಾಶ್ ರಾಜ್ ನಾನು ಎಲ್ಲ ಬೆಂಬಲಕ್ಕೆ ಇದ್ದೇನೆ ಅಂತ ಹೇಳಿದ್ದಾರೆ. ಚಿನ್ನಯ್ಯನಿಗೆ ಫೋನ್ ಕೂಡ ಮಾಡ್ತಾರೆ. ಹೌದು, ಅವರಿಗೆ ಇರುವಂತಹ ಸಂಪರ್ಕದಲ್ಲಿ ಅವರು ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಹ್ಮ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಇಡೀ ಬುರುಡೆ ಷಡ್ಯಂತ್ರ ರೂಪುಗೊಂಡದ್ದೇ ಆ ಸಂದರ್ಭದಲ್ಲಿ. ಓಕೆ. ಓಕೆ. ಆಗ ಇದಕ್ಕೆ ಒಂದು ಕಾನೂನಿನ ತಿಳುವಳಿಕೆ ಬೇಕು ಅಂತ ಹೇಳಿದ್ದೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ ಅವರು. ಓಕೆ. ಅವರಲ್ಲಿಗೆ ಹೋದಾಗ ವಿಜಯನಗರ ಅವರ ಶಾಖಾ ಮಠಕ್ಕೆ ಹೋಗಿ ಈ ವಿಚಾರವನ್ನು ಹೇಳಿದಾಗ ಅವರು ಕಾನೂನಿನ ಪ್ರಕಾರ ಮುಂದುವರಿಯಿರಿ ಅಂತ ಹೇಳಿದ್ದಾರೆ ಇವರಿಗೆ. ಓಕೆ. ಓಕೆ.
ಅವರು ಹೇಳಿದ ಹಾಗೆ ಇವರು ಕೆ.ವಿ. ಧನಂಜಯರ ಕಚೇರಿಗೆ ಹೋಗಿರುವುದು. ಓಕೆ ಓಕೆ. ಧನಂಜಯರಿಗೆ ಇದನ್ನೇ ಹೇಳಿದ್ದು, ಧನಂಜಯ ಇದನ್ನೇ ನಂಬಿದ್ದು. ಎಸ್ ಎಸ್ ಎಸ್. ಎಲ್ರು ನಂಬಿದ್ರು ಇವ್ರ ಕಥೆನ ಆ ಅಂತ. ಸಂದರ್ಭದಲ್ಲಿ ಎಲ್ರು ಇವರ ಸ್ವಾಮೀಜಿ ಆದಿಯಾಗಿ ಎಲ್ರು ಇವ್ರ ಕತೆ ನಂಬಿದ್ರು ಅಂತ. ಕಥೆ ನಂಬಿದ್ರು. ನಮ್ಮ ಆರ್.ಟಿ. ನಗರದ ಚಂದ್ರಶೇಖರ ಸ್ವಾಮಿಯು ನಂಬಿದ್ರು. ಓಕೆ ಓಕೆ. ಮುಲ್ಕಿ ಮೂಲದವರು. ಎಸ್ 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 ಎಸ್. ಆದ್ರಿಂದಾಗಿ ಎಲ್ರು ಇದನ್ನು ನಂಬಿ ಇದನ್ನು ಕಾನೂನಿಗೆ ಒಂದು ಕಾನೂನಿನ ರೂಪ ತರಬೇಕು. ಇಲ್ಲದ್ರೆ ಯಾವುದೇ ಒಂದು ಬಾಡಿಯನ್ನ ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾರಾದ್ರೂ ಒಂದು ಕಂಪ್ಲೇಂಟ್ ಬೇಕು. ಕರೆಕ್ಟ್ ಕರೆಕ್ಟ್. ಕಂಪ್ಲೇಂಟ್ ಮೂರನೇ ವ್ಯಕ್ತಿ ಆಗೋದಿಲ್ಲ. ಓಕೆ. ಇಂಥ ಜಾಗದಲ್ಲಿ ಇಂಥ ಒಂದು ಎಡವನ್ನು ಊತಿದ್ದಾರೆ ಅಂತ ಹೇಳಿ ಮೂರನೇ ವ್ಯಕ್ತಿ ಕಂಪ್ಲೇಂಟ್ ಕೊಟ್ರೆ ಓಕೆ, ಅದನ್ನು ಎಕ್ಸಿಕ್ಯೂಷನ್ ಮಾಡ್ಲಿಕ್ಕೆ ಬರಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾರಾದ್ರೂ ನಮ್ಮವರೊಬ್ಬರು ಸತ್ತಿದ್ದಾರೆ, ನಮ್ಮವರೊಬ್ಬರು ನಲ್ಲಿ ಊತ ಹಾಕಿದ್ದಾರೆ ಅಂತ ಹೇಳಬೇಕು. ಎಸ್ ಎಸ್ ಕರೆಕ್ಟ್ ಇದೆ. ಆ ಸಂದರ್ಭದಲ್ಲಿ ಇವರು ಚೂಸ್ ಮಾಡಿದ್ದು ಸುಜಾತ ಭಟ್ ಅವರನ್ನ. ಓಕೆ. ಸುಜಾತ ಭಟ್ ಅವರಿಗೆ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ, ಸುಜಾತ ಭಟ್ ಅವರ ಫ್ಯಾಮಿಲಿಗೆ ಸೇರಿದಂತಹ ಜಾಗವನ್ನ ಓಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಾನವಾಗಿ ಕೊಡಲಾಗಿತ್ತು. ಓಕೆ. ಅದನ್ನು ಧರ್ಮಸ್ಥಳವು ಸ್ವೀಕರಿಸಿ ಅಲ್ಲಿ ಯೋಗ ಮತ್ತು ಚಿಕಿತ್ಸಾ ಕೇಂದ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಫ್ಯಾಮಿಲಿಯವರಿಗೆ ಏನು ದುಡ್ಡು ಕೊಡ್ಲಿಕ್ಕಿತ್ತು ಅದನ್ನು ಕೊಡಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಸುಜಾತ ಭಟ್ ಮನೆಯಲ್ಲಿ ಇಲ್ಲದೆ ಇದ್ದುದರಿಂದ ಅವರಿಗೆ ಅದರ ಶೇರ್ ಸಿಕ್ಕಿರ್ಲಿಲ್ಲ. ಅವರು ಸಹಜವಾಗಿ ಬೇರ್ಪಟ್ಟು ಇದ್ರು, ಅವರಿಗೆ ಅದರ ಸಿಗ್ಲಿಲ್ಲ, ಅಲ್ಲಿಗೆ ಮುಗಿತು, ಸಿಕ್ಕಿರ್ಲಿಲ್ಲ. ಆದ್ರಿಂದಾಗಿ ಸುಜಾತ ಭಟ್ ಆ ಬಗ್ಗೆ ಒಂದು ಅಸಮಾಧಾನ ಇತ್ತು. ಆದ್ರಿಂದ ಸುಜಾತ ಭಟ್ ಅವರಿಗೆ ಹೇಳಿ ಅವರಿಂದ ಅವರ ಮಗಳನ್ನೊಂದು ಕ್ರಿಯೇಟ್ ಮಾಡಿದ್ರು, ಅನನ್ಯ ಭಟ್ ಅಂತ ಹೇಳಿ. ಕರೆಕ್ಟ್. ಸುಜಾತ ಭಟ್ಟಿಗೆ ಎರಡೇ ಮಗು ಇದೆ ಅಂತ ಹೇಳಿ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಕರೆಕ್ಟ್. ನಾನು ಹೆರಲಿಲ್ಲ, ನಂಗೆ ಮಗಳು ಇಲ್ಲ ಅಂತ ಗೊತ್ತಿತ್ತು. ಆದ್ರಿಂದ ಈ ಷಡ್ಯಂತ್ರದಲ್ಲಿ ಸುಜಾತ ಭಟ್ಟು ಸಹ ಶಾಮೀಲಾಗಿದ್ದಾರೆ ಅಂತ ಆಯ್ತು. ಸುಜಾತ ಭಟ್ ಅನ್ನು ಇವರು ನಂಬಿಸಿದ್ರು. ಕರೆಕ್ಟ್. ನಿಮಗೆ ಇಲ್ಲಿದ್ದು ಮಣಿಪಾಲದ್ದು ಜಾಗದಲ್ಲಿ ನಿಮ್ಮ ಶೇರ್ ಕೊಡಿಸ್ತೇವೆ ಅಂತ ಹೇಳಿ. ಕರೆಕ್ಟ್ ಕರೆಕ್ಟ್. ಅದಕ್ಕೆ ರದ್ದೇ ನಂಬಿದ್ರು. ಆ ಕಾರಣಕ್ಕೆ ಅವರು ಸೇರಿಕೊಂಡು ಈ ಎಲ್ಲ ಷಡ್ಯಂತ್ರ ರೂಪ ಮಾಡುವಾಗ ಇದರ ಎಲ್ಲ ಸಂಪರ್ಕ ಪ್ರಕಾಶ್ ರಾಜ್ಗೆ ಇತ್ತು. ಓಕೆ. ಅವರು ಹೇಳಿ ಕೇಳಿ ಮೊದಲೇ ಸಿನಿಮಾ ನಟರು ಕಥೆಗಳನ್ನ ಹೆಣಿಲಿಕ್ಕೆ ಅವರು ನಿಸ್ಸೀಮರಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ಇವರು ಬಹುಶಃ. ಖಂಡಿತವಾಗಿಯೂ ಪ್ರಕಾಶ್ ರಾಜ್ ಈ ಷಡ್ಯಂತ್ರದಲ್ಲಿ ನೇರವಾಗಿ ಆಗಿರುವುದರಿಂದ ಅವರ ಪ್ರಭಾವವನ್ನು ಬಳಸಿಕೊಂಡು ಕೆಲವೊಂದು ಎಡಪಂಥೀಯ ನಿಲುವುಗಳನ್ನು ಹೊಂದಿದ್ದಂತಹ ಕೆಲವರು ನ್ಯಾಯಮೂರ್ತಿ ಗೋಪಾಲಗೌಡರನ್ನು ಸೇರಿಸಿದಂತೆ ದ್ವಾರಕನಾಥ್ ಇರ್ಬೋದು, ಬಾಕಿಯವರು ಇರ್ಬೋದು, ಎಲ್ಲರೂ ಹೋಗಿ ಸಿದ್ದರಾಮಯ್ಯನ ಹತ್ರ ಈ ವಿಚಾರವನ್ನು ಹೇಳಿ SIT ಮಾಡಿದ್ರು. ಯಾಕಂದ್ರೆ SIT ರಚನೆಯೇ ಒಂದು ಷಡ್ಯಂತ್ರ ಅಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಪ್ರಕಾಶ್ ರಾಜ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ಪ್ರಣಬ್ ಮೊಹಂತಿ ಜೊತೆ ನಾನು ಸಂಪರ್ಕದಲ್ಲಿದ್ದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಈ ಷಡ್ಯಂತ್ರದ ಭಾಗ ಪ್ರಕಾಶ್ ರಾಜ್ ಅಂತ ಆದ್ರೆ ಯಾಕಂತ ಹೇಳಿದ್ರೆ SIT ರಚನೆ ಆಗುವಂತ ಯಾವುದೇ ಸೂಚನೆಗಳು ಇಲ್ಲದೆ ಇದ್ದಾಗ, SIT ರಚನೆ ಮಾಡಬೇಕು ಎನ್ನುವಂತಹ ಆಗ್ರಹ ಇಲ್ಲದೆ ಇದ್ದಾಗ ಪ್ರಕಾಶ್ ರಾಜ್ ಅವರು ಪ್ರಣಬ್ ಮೊಹಂತಿಯರನ್ನ ಸಂಪರ್ಕ ಮಾಡಿದ್ದಾರೆ. ಕರೆಕ್ಟ್ ಕರೆಕ್ಟ್. ಈ ರೀತಿಯಾಗಿ ಒಂದು ಕೇಸ್ ಇದೆ ಧರ್ಮಸ್ಥಳದ ವಿರುದ್ಧವಾಗಿ. ಅದಕ್ಕೆ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ SIT ಅನ್ನು ರಚನೆ ಮಾಡ್ಲಿಕ್ಕಿಂತ ಪ್ರಯತ್ನ ಮಾಡ್ತೇವೆ, ಅದಕ್ಕೆ ನೀವು ಮುಖ್ಯಸ್ಥರಾಗಬೇಕು ಅಂತ ಹೇಳಿ ಕೇಳಿಕೊಂಡಿದ್ರು. ಅಂದ್ರೆ ಈ ಒಟ್ಟು ಈ ವಿಚಾರದನ್ನ ನೋಡ್ತಾ ಹೋದ್ರೆ ಬಹುಶಃ ಪ್ರಣಬ್ ಮೊಹಂತಿ ತಂಡ ಮಾಡಿದ ತನಿಖೆಯನ್ನೇ ಪ್ರಶ್ನೆ ಮಾಡಬೇಕಾದಂತ ಒಂದು ಕಾಲಘಟ್ಟ ಬಂದಿದೆಯಾ ಅಂತ ಈಗ. ಖಂಡಿತವಾಗಿ ಪ್ರಣಬ್ ಮೊಹಂತಿ ಅವರ ನೇತೃತ್ವದ SIT ಏನಿದೆ ಅದರ ರಚನೆಯೇ ಈ ಷಡ್ಯಂತ್ರದ ಒಂದು ಭಾಗ. ಸರ್ಕಾರ ರಚನೆ ಮಾಡಿದ SIT ಸರ್ಕಾರದ ವಿವೇಚನೆಯ ಅಡಿಯಲ್ಲಿ ರಚನೆ ಆದದ್ದಲ್ಲ, ಈ ಷಡ್ಯಂತ್ರದ ಭಾಗವಾಗಿ SIT ರಚನೆ ಆಗಿದೆ. ಆದ್ರಿಂದಾಗಿ ಈ SIT ಮೂಲ ಏನಿದೆ ಅದರ ಬಗ್ಗೆಯೇ ತನಿಖೆ ಆಗಬೇಕು. ಅದರ ಬಗ್ಗೆ ತನಿಖೆ ಆದರೆ ಎಲ್ಲರೂ ಈ ಷಡ್ಯಂತ್ರದಲ್ಲಿ ಭಾಗಿಗಳಾಗ್ತಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ, ಸ್ಪಷ್ಟವಾಗಿ ಗೊತ್ತಾಗತ್ತೆ. ಎಸ್, ಪ್ರಕಾಶ್ ರಾಜ್ ಅವರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿಯನ್ನ ಫೇಸ್ ಮಾಡ್ತಾರೆ. ಆ ಪತ್ರಿಕಾಗೋಷ್ಠಿಯ ಬಗ್ಗೆ ಏನ್ ಹೇಳ್ತೀರಿ ಮೋಹನ್ ಬೋಳಂಗಡಿ ಅವರೇ? ಯಾವ ದೃಷ್ಟಿ ನೋಡಿ, ಪ್ರಕಾಶ್ ರಾಜ್ ರವರು ಇಷ್ಟರವರೆಗೆ ಪ್ರೆಸ್ ಮೀಟ್ ಅನ್ನು ಫೇಸ್ ಮಾಡಿರುವುದು ಒಬ್ಬ ಸಿನಿಮಾ ನಟರಾಗಿ.
ಸಿನಿಮಾ ಪ್ರಮೋಷನ್ಗೆ ಸಂಬಂಧಪಟ್ಟಾಗೆ ಮಾಡುವಂತಹ ಪ್ರೆಸ್ ಮೀಟ್ ಗಳಲ್ಲಿ ಅವರು ಒಬ್ಬ ಆಕ್ಟರ್ ಆಗಿ ಅಲ್ಲಿ ಉಪಸ್ಥಿತರಿರ್ತಾ ಇದ್ರು. ಕರೆಕ್ಟ್. ಈ ಸಿನಿಮಾ ಪತ್ರಕರ್ತರು ಏನಂತ ಹೇಳಿದ್ರೆ ಅವರೆಲ್ಲ ಸಿನಿಮಾ PROಗಳು ಅಂತ ಇರ್ತಾರೆ, ಪಬ್ಲಿಕ್ ರಿಲೇಷನ್ ಆಫೀಸರ್ಗಳಂತ ಹೇಳಿ. ಕರೆಕ್ಟ್ ಕರೆಕ್ಟ್. ಅವರ ಅಧೀನದಲ್ಲಿ ಇರುವವರು. ಎಸ್. PROಗಳು ಏನು ಒಂದು ಪ್ರೆಸ್ ನೋಟ್ ಕೊಡ್ತಾರೆ, ಯಾವುದು ಫೋಟೋ ಕೊಡ್ತಾರೆ, ಅದನ್ನು ಎಸ್. ಪತ್ರಿಕೆಯಲ್ಲಿ ಪ್ರಕಟಿಸುವಂತಹ ಒಂದು ವ್ಯವಸ್ಥೆ ಇರುವಂತದ್ದು. ಸಿನಿಮಾದ ಬಗ್ಗೆ ಅದನ್ನು ಮಾತ್ರ ಗೊತ್ತಿರುತ್ತೆ ಹೊರತು ಪ್ರಕಾಶ್ ರಾಜ್ಗೆ ಹ್ಮ್ ಈ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದ ಬಗ್ಗೆ ಅವರ ಹೆಸರು ಬಂದಾಗ ಹ್ಮ್ ಅದನ್ನು ಕ್ಲಾರಿಫೈ ಮಾಡ್ಬೇಕು ಅಂತ ಆದಾಗ ಹ್ಮ್ ಅದ್ರ ಎದುರಿಗೆ ಕೂತವರು ಸಿನಿಮಾ ಪತ್ರಕರ್ತರು ಅಲ್ಲ, ಹ್ಮ್ ಬದಲಾಗಿ ಈ ಕ್ರೈಮ್ ಜರ್ನಲಿಸಂ ಅಲ್ಲಿ ಸಾಕಷ್ಟು ಪಳಗಿದವರು ಕರೆಕ್ಟ್. ಮತ್ತು ಸುಮಾರು 2 ತಿಂಗಳ ಕಾಲ ಹ್ಮ್ ಧರ್ಮಸ್ಥಳದಲ್ಲೇ ಇದ್ದು ಕರೆಕ್ಟ್. ಆ ಬುರುಡೆ ವಾಸ್ತವತೆಯನ್ನ ಪ್ರಕರಣದ ವಾಸ್ತವತೆಯನ್ನ ಅರಿತುಕೊಂಡು ವರದಿ ಮಾಡಿದಂತಹ ಪತ್ರಕರ್ತರು ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂತ ವ್ಯವಧಾನ ಇರಬೇಕು ಅಂತ ಹೇಳಿ ಗೊತ್ತಿರಬೇಕಿತ್ತು. ಮತ್ತು ಕ್ರೈಮ್ ಜರ್ನಲಿಸ್ಟ್ಗಳಿಗೂ ಸಿನಿಮಾ ಪತ್ರಕರ್ತರಿಗೂ ಅಜಗಜಾಂತರ ವ್ಯತ್ಯಾಸಗಳಿದೆ. ಕರೆಕ್ಟ್ ಕರೆಕ್ಟ್. ಅದು ಅರಿತುಕೊಳ್ಳದೆ ಅವರಿಗೆ ಓಕೆ. ಕ್ರೈಮ್ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯ ಆಗಲಿಲ್ಲ. ಎಸ್. ಪದರಪಟ್ಟಿ ಅವರಲ್ಲಿ ಆ ಉತ್ತರಿಸುವ ಬರದಲ್ಲಿ ಹ್ಮ್ ಅವರೇ ತೋಡಿದ ಹೊಂಡಕ್ಕೆ ಅವರೇ ಬಿದ್ರು. ಅವರೇ ಬಿದ್ದದ್ದು. ಕರೆಕ್ಟ್. ಗಿರೀಶ್ ಮಟ್ಟಣ್ಣ ಅವರೊಟ್ಟಿಗೆ ನಂಗೆ ಸಂಪರ್ಕ ಇತ್ತು. ಗಿರೀಶ್ ಮಟ್ಟಣ್ಣ ಅವರ ಫೋನ್ ಅಲ್ಲಿ ನಾನು ಚಿನ್ನಯ್ಯನ ಹತ್ರ ಮಾತನಾಡಿದೆ, ಅವರನ್ನು ನಾನು ತಬ್ಬಿಕೊಳ್ತೇನೆ ಅಂತ ಹೇಳಿದೆ, ಎಲ್ಲವನ್ನು ಅವರು ಒಪ್ಪಿಕೊಂಡ್ರು. ಸತ್ಯ ಒಪ್ಪಿಕೊಂಡ್ರು. ಯಾಕಂತ ಹೇಳಿದ್ರೆ Correct. ಸ್ವತಃ ಚಿನ್ನಯ್ಯನೇ ಹ್ಮ್ SITಗೆ ನೀಡಿದಂತಹ 183 ಸ್ಟೇಟ್ಮೆಂಟ್ ಅಲ್ಲಿ, 2ನೇ 183 ಸ್ಟೇಟ್ಮೆಂಟ್ ಅಲ್ಲಿ ಕರೆಕ್ಟ್. ಈ ಎಲ್ಲ ಅಂಶಗಳಿವೆ. ಕರೆಕ್ಟ್ ಕರೆಕ್ಟ್. ಆ 183 ಸ್ಟೇಟ್ಮೆಂಟ್ ಎಲ್ಲೂ ಡಿಸ್ಕ್ಲೋಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರಿ ಇದೆ. ಅದು ನ್ಯಾಯಾಧೀಶರು ದಾಖಲಿಸಿಕೊಂಡದ್ದು, ಅದರ ತನಿಖೆಯನ್ನ SIT ನಡೆಸ್ತಾ ಇರುವುದು. ಕರೆಕ್ಟ್. ಅದೇ ಚಿಹ್ನೆಯ ಅದೇ ಅಂಶಗಳನ್ನು ಇಟ್ಟುಕೊಂಡು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿರೋದು. ಕರೆಕ್ಟ್. ರಿಟ್ ಪಿಟಿಷನ್ ಅಲ್ಲಿ ಏನು ಚಿನ್ನಯ್ಯ ಹೇಳಿದಾನ ಎಸ್. ಅದನ್ನು ಈ ಹಿಂದೆ ಬೆಳ್ತಂಗಡಿಯ ಮ್ಯಾಜಿಸ್ಟ್ರೇಟ್ ಎದುರು ಆತ ದಾಖಲಿಸಿದಂತ 183 ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್. ಹ್ಮ್ ಅದರಲ್ಲೂ ಹೇಳಿದಾನೆ. ಹ್ಮ್ ಹ್ಮ್. ಆ ಸ್ಟೇಟ್ಮೆಂಟ್ ಅನ್ನು SIT ಅಧಿಕಾರಿಗಳು ತನಿಖೆ ನಡೆಸಿಲ್ಲ. ಓಕೆ. ಈಗ ತನಿಖೆ ನಡೆಸ್ತಾ ಇದ್ರೆ ಆ ಇದ್ರಲ್ಲಿ ಇದ್ದಂತಹ ಪ್ರಕಾಶ್ ರಾಜ್ಗೂ ಅವರು ನೋಟಿಸ್ ಕೊಡ್ಬೇಕಿತ್ತು, ಕರೆಕ್ಟ್. ಚಂದ್ರಶೇಖರ ಸ್ವಾಮೀಜಿಗೂ ನೋಟಿಸ್ ಕೊಡ್ಬೇಕಿತ್ತು, ಓಕೆ. ನಿರ್ಮಲಾನಂದ ಸ್ವಾಮೀಜಿಗೂ ನೋಟಿಸ್ ಕೊಡ್ಬೇಕಿತ್ತು, ಕರೆಕ್ಟ್. KV ಧನಂಜಯ ಅವರಿಗೂ ನೋಟಿಸ್ ಕೊಡ್ಬೇಕಿತ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಮತ್ತೆ ಆತ ಬುರುಡೆ ಅಸ್ಥಿಪಂಜರ ಶೋಧದ ಸಂದರ್ಭದಲ್ಲಿ ಹಾಕಿದ್ದಲ್ಲ ಮಾಸ್ಕ್, ಎಸ್. ಅದರ ಒಳಗೆ ಇಟ್ಟುಕೊಂಡಿದ್ದಲ್ಲ ಒಂದು ಡಿವೈಸ್, ಕರೆಕ್ಟ್. ಅದನ್ನು ಸೀಸ್ ಮಾಡ್ಬೇಕಿತ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ ಸಂದರ್ಭದಲ್ಲಿ ಆತನೊಂದಿಗಿದ್ದ ಇಬ್ಬರು ವಕೀಲರಿದ್ದಾರಲ್ಲ, ಅವರನ್ನು ತನಿಖೆ ಆಗಬೇಕಿತ್ತು. ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆ, ಕರೆಕ್ಟ್. ಅವರಿಗೂ ನೋಟಿಸ್ ಕೊಟ್ಟು ಅವರನ್ನು ಎನ್ಕ್ವೈರಿ ಮಾಡ್ಬೇಕಿತ್ತು. ಇದು ತನಿಖೆ. ಸರಿ. ಇನ್ವೆಸ್ಟಿಗೇಷನ್ ಅಂದ್ರೆ ಖಾಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲ ಇದು. ಕರೆಕ್ಟ್ ಕರೆಕ್ಟ್. ಒಂದು ಕೊಲೆ ಪ್ರಕರಣದ ಇನ್ವೆಸ್ಟಿಗೇಷನ್ ಅಲ್ಲ. ಏನಾಗ್ಬೋದು ಅಷ್ಟು ದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಬಂದಿದ್ದಂತ ಗಂಭೀರವಾದ ಆರೋಪದ ಬಗ್ಗೆ ತನಿಖೆ ನಡೆಸಿದ್ದದ್ದು. ಈ ತನಿಖಾ ತಂಡಕ್ಕೆ ಯಾವುದೇ ಒತ್ತಡಗಳಿರಲಿಲ್ಲ. ರೈಟ್. ಮೋಹನ್ ಬೋಳಂಗಡಿ ಅವರೇ, ಈಗ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಪ್ರಶ್ನೆ. ಈಗ ಏನಾಗ್ಬೋದು ಅಂತ? ಈಗ ಇದೇ ತಿಂಗಳ 29ಕ್ಕೆ ಹೈಕೋರ್ಟ್ ಅಲ್ಲಿ ಈ ಪ್ರಕರಣ ವಿಚಾರಣೆಗೆ ಬರ್ತದೆ. ಓಕೆ. ಹೈಕೋರ್ಟ್ ಈಗಾಗಲೇ ಈ ರಿಟ್ ಅರ್ಜಿಯನ್ನು ಸ್ವೀಕಾರ ಮಾಡಿದೆ, SITಗೆ ನೋಟಿಸ್ ಮಾಡಿದೆ. SIT ಅವರು ಆ ನೋಟಿಸ್ಗೆ ಹೈಕೋರ್ಟ್ಗೆ ಸಮಂಜಸವಾದ ಉತ್ತರವನ್ನು ಕೊಡ್ಲೇಬೇಕಾಗ್ತದೆ. ಓಕೆ. SIT ಪರವಾಗಿ ಸರ್ಕಾರಿ ಅಭಿಯೋಜಕರು, ಅಡ್ವೊಕೇಟ್ಗಳು ಇರ್ತಾರೆ. ಕರೆಕ್ಟ್. ಯಾಕಂದ್ರೆ SIT ಅವರು ಬೇರೆ ಖಾಸಗಿ ಅಡ್ವೊಕೇಟ್ಗಳನ್ನ ನೇಮಿಸಿಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆದ್ರಿಂದಾಗಿ ರಾಜ್ಯ ಸರ್ಕಾರದ ಅಡಿಷನಲ್ ಅಡ್ವೊಕೇಟ್ ಜನರಲ್ ಯಾರು ಇರ್ತಾರೆ, ಹೌದು, ಅವ್ರು ಯಾರಾದ್ರೂ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಆದ್ರಿಂದಾಗಿ ಆ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಡೈರೆಕ್ಷನ್ಸ್ ಸೂಚನೆ ಕೊಡ್ತದೆ ಅದರ ಮೇಲೆ ಓಕೆ ಮುಂದಿನ SIT ಹೇಳ್ಬೇಕಾಗ್ತದೆ. ಒಂದು ವೇಳೆ SITಯ ರಿಪೋರ್ಟ್
ಸರಿಯಾಗಿ ಇಲ್ಲದಿದ್ದರೆ SITಯು ಈ ವಿಚಾರದಲ್ಲಿ ಏನೋ ಕಳ್ಳಾಟ ಆಡ್ತಾ ಇದೆ ಎನ್ನುವುದು ಹೈಕೋರ್ಟ್ನ ಗಮನಕ್ಕೆ ಬಂದರೆ ಓಕೆ, ಇದನ್ನು ಉನ್ನತ ತನಿಖೆಗೆ ಒಪ್ಪಿಸಬೇಕು ಅಂತ ಹೇಳಿ ಆದೇಶ ಮಾಡಲೂಬಹುದು. ಓಕೆ 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 ಸಾಧ್ಯತೆ ಇದೆ, CBI ಎಂಕ್ವೈರಿ ಆಗೋ ಸಾಧ್ಯತೆ ಇದೆ ಅಥವಾ ಇನ್ನೊಂದು ಯಾವುದೋ ಬೇರೆ ಎಂಕ್ವೈರಿ ಆಗೋ ಸಾಧ್ಯತೆಗಳಿದೆ. ಸದ್ಯಕ್ಕೆ ಹೈಕೋರ್ಟಿನ ಡಿಸಿಷನ್ ಮೇಲೆ ಇದೆ. ಓಕೆ, SITಯು ಈವರೆಗೆ ನಡೆಸಿದಂತಹ ತನಿಖೆಯು ಸಮರ್ಪಕವಾಗಿಲ್ಲ ಎನ್ನುವಂತದ್ದು ಸ್ಪಷ್ಟ ಆಗಬಹುದು. ಸಮರ್ಪಕವಾಗಿಲ್ಲ ಅಂತ ಹೇಳಿ ಹೈಕೋರ್ಟ್ನ ಗಮನಕ್ಕೆ ಖಚಿತವಾದರೆ ಉನ್ನತ ತನಿಖೆಗೆ ಆದೇಶ ನೀಡಬಹುದು. ಮೋಸ್ಟ್ಲಿ ಅದು CBI ತನಿಖೆಗೂ ಹೋಗಬಹುದು, ಆದೇಶ ಮಾಡಬಹುದು. ಮೇ ಬಿ ಆರ್ ಮೇ ನಾಟ್ ಬಿ, ಗೊತ್ತಿಲ್ಲ, ಆಗಬಹುದು. ಒಂದು ವೇಳೆ CBI ತನಿಖೆಗೆ ಏನು ಹೈಕೋರ್ಟ್ ಆದೇಶ ಮಾಡಿದರೆ ಇಡೀ SIT ಫಾರ್ಮೇಶನ್ ಏನಿದೆ ಅದು ಡಿಸಾಲ್ವ್ ಆಗುತ್ತೆ. ಕರೆಕ್ಟ್ ಕರೆಕ್ಟ್. ಈಗ SIT ಅವರು ಏನು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ ಅದನ್ನ ಹ್ಯಾಂಡ್ ಓವರ್ ಮಾಡಬೇಕು, CBI ನವರು ಟೇಕ್ ಓವರ್ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್. ಎಸ್ ಮೋಹನ್ ಬಾಳಂಗಡಿ ಅವರೇ, ಧನ್ಯವಾದಗಳು ಮಾಹಿತಿಗಾಗಿ. ಥ್ಯಾಂಕ್ ಯು. ವೀಕ್ಷಕರೇ, ಇದೀಗ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಪ್ರಕರಣದ ಆರಂಭದ ಹಂತದಲ್ಲಿ ಇದನ್ನ ಷಡ್ಯಂತರ ಅಂತ ಹೇಳಿ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಇದು ಆಗ್ತಾ ಇರುವಂತಹ ಆಕ್ರಮಣ ಅನ್ನುವ ರೀತಿಯಲ್ಲಿ ಹೇಳಿ ಏನೊಂದು ಗಟ್ಟಿ ಧ್ವನಿಯಾಗಿ ಸಮಾಜದ ಮುಂದೆ ಬಂದು ಮಾತಾಡಿರ್ತಕ್ಕಂಥ ಶ್ರೀ ಕ್ಷೇತ್ರ ವಜ್ರದೇವಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಯವರೇ ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ಸ್ವಾಮೀಜಿಯವರೇ, ಇವತ್ತು ಬಹುಶಃ ಅವತ್ತು ಏನು ತಾವುಗಳಾದಿಯಾಗಿ ಅನೇಕರು ಮಾತಾಡ್ತಾ ಇದ್ವಿ, ನಮ್ಮಂತ ಅನೇಕ ಮಾಧ್ಯಮಗಳು ಬಹುಶಃ ಇದರಲ್ಲಿ ಏನೋ ವ್ಯತ್ಯಾಸಗಳಿದೆ, ಇದೊಂದು ವ್ಯವಸ್ಥಿತ ಷಡ್ಯಂತರ ಅಂತ ನಾವು ಏನು ಹೇಳ್ತಾ ಇದ್ವಿ, ಬಹುಶಃ ಅದಕ್ಕೆ ಒಂದು ರೀತಿ ಪುಷ್ಟಿ ಸಿಕ್ಕಿದೆ ಅಂತಾನೆ ಹೇಳ್ಬೋದಲ್ವಾ ಅದು ಸ್ವಾಮೀಜಿ? ಖಂಡಿತವಾಗಿ ನಾವು ನಂಬಿದ ಧರ್ಮ ದೇವತೆಗಳು, ನಾವು ನಂಬಿದ ವಾಕ್ ಅಧಿಪತಿಯಾದಂತಹ ಮಂಜುನಾಥ ಸ್ವಾಮಿ ಧರ್ಮದ ಕೈ ಬಿಡ್ಲಿಲ್ಲ. ನಾವು ಧರ್ಮದ ರಕ್ಷಣೆ ಅನ್ನುವಂತಹ ಮಾತನ್ನಿಟ್ಟುಕೊಂಡು ಹೋರಾಟಕ್ಕೆ ನಾವು ಧುಮುಕಿದ ಸಂದರ್ಭದಿಂದ ನಾವು ಹೇಳ್ತಾ ಬರ್ತಾ ಇದ್ದೇವೆ, ಇದು ಸಾಮಾನ್ಯ ಷಡ್ಯಂತ್ರವಲ್ಲ, ಮಹಾ ಷಡ್ಯಂತ್ರ. ಒಂದು ದೇಗುಲವನ್ನ, ಒಂದು ಹಿಂದೂಗಳ ಆಸ್ತಿಕತೆಯ ಒಂದು ಸಾನ್ನಿಧ್ಯವನ್ನ ನಾಶಪಡಿಸುವ ಹುನ್ನಾರ ಇದೆ. ಇದರಲ್ಲಿ ಹಣ ಮಾಡುವ ದಂಧೆ ಇದೆ ಎನ್ನುವುದನ್ನು ಆರಂಭದಿಂದ ಹೇಳಿದ್ದೇವೆ. ಅದು ಇವತ್ತು ಬಯಲಾಗಿದೆ. ನಾವು ವಾಕ್ಬಿಡ ಮಂಜುನಾಥ ಸ್ವಾಮಿಗೂ ಆ ಮಣ್ಣಿನ ಧರ್ಮ ದೇವತೆಗಳಿಗೆ ನಾವು ಯಾವತ್ತೂ ತಲೆ ಬಗ್ಗಿಕೊಂಡು ಧರ್ಮದ ನಡೆಯಲ್ಲಿ ನಡೆಯುವವರು ಆಗಿರುವುದರಿಂದ ನಮ್ಮ ಏನು ಮನಸ್ಸಿಗೆ ಬಂದಂತಹ ಭಾವನೆ ಇತ್ತು, ಅದರಲ್ಲಿರುವ ಷಡ್ಯಂತ್ರ ಹುನ್ನಾರಗಳೇನಿತ್ತು ಎನ್ನುವುದನ್ನ ಮಾಧ್ಯಮಾದಿಗಳೆಲ್ಲವೂ ಕೂಡ ಬಯಲು ಆ ಕಾಲದ ಸಂದರ್ಭದಲ್ಲಿ ಮಾಡಿದ್ವು. ಅದರ ಮೇಲೆ ಇನ್ಯಾರಿಗೂ ಶಂಕೆ ಇತ್ತಲ್ಲ, ಆ ಶಂಕೆಗೆ ಇವತ್ತು ಆನ್ಸರ್ ಸಿಕ್ಕಿದೆ ಎನ್ನುವುದು ಖಡಾಖಂಡಿತವಾಗಿ ತಿಳಿಯುವಂತಹ ಸತ್ಯ. ಹಾಗಾಗಿ ಈ ಷಡ್ಯಂತ್ರ ಇಲ್ಲಿಗೆ ಮುಗಿಯಬೇಕು ಅನ್ನೋದು ನಮ್ಮ ಭಾವನೆ. ಅಂತಂದ್ರೆ ಇನ್ನು ಬೇರೆ ಕ್ಷೇತ್ರಗಳಿಗೂ ಇದು ಆಗಬಹುದು. ಶ್ಯಾಮ್ಜಿ, ಪ್ರಶ್ನೆ ಇರುವಂತದ್ದೇನು ಅಂತಂದ್ರೆ, ಒಂದು ಕ್ಷೇತ್ರ ತನ್ನದೇ ಇತಿಮಿತಿಯಲ್ಲಿ ಬೆಳೀತಾ ಇದೆ, ಅಲ್ಲಿಯ ಭಕ್ತರಿಗೆ ಆಶ್ರಯ ನೀಡ್ತಾ ಇದೆ, ಜಗತ್ತಿಗೆ ತನ್ನ ಸೌಲಭ್ಯಗಳನ್ನ ಮತ್ತೆ ತನ್ನ ಸೇವೆಯನ್ನ ವಿಸ್ತರಿಸ್ತಾ ಇದೆ ಎನ್ನುವಂತಹ ಸನ್ನಿವೇಶಗಳಲ್ಲಿ ಕೆಲವಾರು ರೀತಿಯ ಕೊಂಕುಗಳು, ಕೆಲವಾರು ರೀತಿಯ ಹಮ್ಮು ಬಿಮ್ಮುಗಳ ಮಾತುಗಳು ಒಂದು ಕ್ಷೇತ್ರದ ಧರ್ಮಾಧಿಕಾರಿಯ ಮೇಲೆ ಕಳಂಕವನ್ನ ಎರಚಿ ಆ ಕ್ಷೇತ್ರವನ್ನ ನಾಶ ಮಾಡುವ ಹುನ್ನಾರದ ಷಡ್ಯಂತ್ರ ಬಯಲಾಗಿದೆ ಎನ್ನುವುದೇ ನಮ್ಗೆ ಇವತ್ತಿದ್ದಂತಹ ಸಂತೋಷ. ಕರೆಕ್ಟ್. ಸ್ವಾಮೀಜಿ, ಈಗ ಈ ಷಡ್ಯಂತ್ರದ ಹಿಂದೆ ಒಂದು ದೊಡ್ಡ ಭಾಗ ನಡೆದಿದೆ ಮತ್ತು ಒಂದು 200 ಕೋಟಿಯವರೆಗಿನ ಏನು ಷಡ್ಯಂತ್ರಕ್ಕೆ ಒಂದು ಹಣದ ಇದಿದೆ ಅನ್ನುವಂತ ರೀತಿಯಲ್ಲಿ ಚಿನ್ನಯ್ಯ ಅದನ್ನ ಉಲ್ಲೇಖ ಮಾಡಿದ್ದಾನೆ. ಮಾತ್ರ ಅಲ್ಲ, ಇದರಲ್ಲಿ ಅನೇಕರ ಹೆಸರುಗಳು ಕೂಡ ಬಂದಿದೆ, ಪ್ರಕಾಶ್ ರಾಜ್ನಿಂದ ತೊಡಗಿ ಅನೇಕರ ಹೆಸರುಗಳು ಕೂಡ ಬಂದಿದೆ. ಮಾತ್ರ ಅಲ್ಲ, ಈ ಷಡ್ಯಂತ್ರದಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಆಗಬೇಕಲ್ಲ ಸ್ವಾಮೀಜಿ? ನಮ್ಮ ಮನಸ್ಸಿನಲ್ಲಿರುವ ಭಾವನೆ ಇದು. ಈಗ ಕಾನೂನು ಅನ್ನುವುದು ಏನಿದೆ, ಕಾನೂನು ಎಲ್ಲರನ್ನ ಒಂದೇ ತೆರನಾಗಿ ನಡೆಸಿಕೊಳ್ಳಬೇಕು. ಅಲ್ಲಿರುವಂತಹ ಅಧಿಕಾರಿಗಳು ಕೂಡ ಒಂದೇ ರೀತಿಯ ಕಾನೂನನ್ನ ಬಳಸಿಕೊಳ್ಳಬೇಕು. ಒಂದು ಭಾಗಕ್ಕೆ ಒಂದು, ಇನ್ನೊಂದು ಭಾಗಕ್ಕೆ ಒಂದು. ನೋಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಆ ರೀತಿಯಲ್ಲಿ ತೇಜೋವಧೆ ನಡೆದಂತಹ ಸಂದರ್ಭದಲ್ಲಿ ಬಹಳ ಮಂದಿ SIT ಕದ ತಟ್ಟಿದ್ದಾರೆ. ಆದ್ರೆ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಯಾವುದೇ ಕಾರಣಕ್ಕೆ ನ್ಯಾಯ ಸಿಕ್ಕಿಲ್ಲ. ಅವರು ನ್ಯಾಯಾಲಯಕ್ಕೆ ಹೋಗುವಂತ ಒಂದು ಸನ್ನಿವೇಶ ನಿರ್ಮಾಣ ಆಯಿತು. ಅದೇ ಷಡ್ಯಂತ್ರ ಮಾಡಿದವರೆಲ್ಲ ರಾಜಾರೋಷವಾಗಿ ತಿರುಗಾಡ್ತಾ ನಾನಾ ರೀತಿಯಲ್ಲಿ ಅವರದೇ ಆದ ಹೇಳಿಕೆಗಳನ್ನ ನೀಡ್ತಾ ಅವರು ರಾಯಿಸ್ತಾ ಬಂದ್ರು.
ಪರಿಸ್ಥಿತಿ ಇವತ್ತು ಏನಿದೆ ಅಂತಂದ್ರೆ ಈ ಷಡ್ಯಂತ್ರದ ಭಾಗದಲ್ಲಿ ಈಗ ಮೊದಲ ಆರೋಪಿಯಾಗಿ ನಿಂತಹ ಚಿನ್ನಯ್ಯ ಏನಿದ್ದಾನಲ್ಲ, ಆ ಚಿನ್ನಯ್ಯ ಇವತ್ತು ಕೊಟ್ಟಿರುವ ಹೇಳಿಕೆ ಸುಳ್ಳು ಅಂತಲಾದ್ರೆ ಆವತ್ತು ಕೊಟ್ಟಿರುವ ಹೇಳಿಕೆಯನ್ನು ಸುಳ್ಳು ಅಂತ ಆಗ್ಬೇಕು. ಕರೆಕ್ಟ್. ಇವತ್ತು ಅವನ ಹೇಳಿಕೆಗೆ ಬೆಲೆ ಇಲ್ಲ ಅಂತಲಾದ್ರೆ ಆವತ್ತು ಯಾಕೆ ಆ ಹೇಳಿಕೆಗೆ ಬೆಲೆ ಬಂತು ಎನ್ನುವುದನ್ನು ಜಗಜ್ಜಾಹೀರು ಮಾಡಬೇಕು. ಒಂದು ವೇಳೆ ಅವರುಗಳು ಅವನು ಆವತ್ತು ಕೊಟ್ಟಿರುವ ಹೇಳಿಕೆಯೇ ಬಲವಾಗಿ ಇವರು ನಂಬಿದ್ದಾರೆ ಅಂತಲಾದ್ರೆ ಇವತ್ತಿನ ಹೇಳಿಕೆಗೂ ಬೆಲೆ ಕೊಡಬೇಕು. ಇವತ್ತಿನ ನ್ಯಾಯಾಲಯದ ಹೇಳಿಕೆಗೂ ಸರ್ಕಾರ ಮುಕ್ತವಾಗಿ ಗಮನಿಸಬೇಕು. ನಾವು ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ DK ಶಿವಕುಮಾರ್ ಅವರು ತುಂಬಾ ಸದ್ಭಕ್ತರು, ಧಾರ್ಮಿಕ ನೇತಾರರು, ಅಂತವರ ಅಂಗಳದಲ್ಲಿ ಈಗ ಚೆಂದಿದೆ. ಹಾಗಾಗಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತೇವೆ, ಮೂತಿ ಇಲ್ಲದೆ ಯಾರೆಲ್ಲ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನೆಲ್ಲರನ್ನ ಅಂಗಣದಲ್ಲಿ ತಂದು ನಿಲ್ಲಿಸಿ ಎನ್ನುವ ಆಗ್ರಹವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡ್ತೇವೆ. ಯಾಕೆ ಅಂತ ಕೇಳಿದ್ರೆ ಈ ಊಹಾಪೋಹಗಳು ಇನ್ನು ಮುಂದೆಯೂ ಕೂಡ ಇದೇ ತರ ನಡೆದ್ರೆ ಕಾನೂನಿನ ಮೇಲೆ ಕೂಡ ಜನಸಾಮಾನ್ಯರು ನಂಬಿಕೆಯನ್ನು ಕಳ್ಕೊಳ್ತಾರೆ ಎನ್ನುವುದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಅಂತ ನಮ್ಮ ಅಪೇಕ್ಷೆ. ಎಸ್ ಸ್ವಾಮೀಜಿ, ಇಷ್ಟು ಹೊತ್ತು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರೇ, ನಾವು ಈಗಾಗಲೇ ನೋಡ್ತಾ ಬಂದ್ವಿ ಯಾವ ರೀತಿಯಾಗಿ ಈ ಘಟನೆಗಳು ವ್ಯವಸ್ಥಿತವಾಗಿ ಒಂದು ಷಡ್ಯಂತರದ ರೀತಿಯಲ್ಲಿ ರೂಪುಗೊಂಡಿದೆ. ಮಾತ್ರ ಅಲ್ಲ, ಇದರ ಹಿನ್ನೆಲೆಯಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇರುವಂತಹದ್ದು. ಮಾತ್ರ ಅಲ್ಲ, ಈ ನಡುವೆ 29ನೇ ತಾರೀಕು, ಇದೇ ತಿಂಗಳು 29ನೇ ತಾರೀಕು ಹೈಕೋರ್ಟ್ನಲ್ಲಿ ಈ ಪ್ರಕರಣ ಮತ್ತೆ ವಿಚಾರಣೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಏನು ನಿಲುವನ್ನು ತೆಗೆದುಕೊಳ್ಳುತ್ತೆ ಹೈಕೋರ್ಟ್, ಯಾವ ಡೈರೆಕ್ಷನ್ಸ್ ಅನ್ನು ಕೊಡುತ್ತೆ, ಅದರ ಮೇಲೆ ಒಟ್ಟು ಈ ಪ್ರಕರಣದ ಏನು ವ್ಯವಸ್ಥೆ ನಿಂತಿರುವಂತಹದ್ದು. ಬಹುಶಃ ಏನಾಗತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.